ನಾಗರತ್ನವರೇ ಹಾಗೂ ನಮ್ಮ ಎಲ್ಲ ಮಾಜಿ ಯೋಧರೇ ಹಾಗೂ ವೀರನಾಗಿ ಇವತ್ತು ನಾವು ಈ ವಿಷಯ ಯಾಕೆ ಬಂತು ಅಂದರೆ ನಾವು ಹಲವಾರು ಟ್ಯಾಬ್ಲೆಟ್ ಗುಳಿಗೆ ಎಲ್ಲ ತಗೊಂತ ಬರ್ತಿರ್ತೀವಿ. ನಾವೀಗ ಏನು ಗುಳಿಗೆ ಔಷಧ ಎಲ್ಲವನ್ನು ನಾವು ಸೇವಿಸ್ತಾ ಬರ್ತೀವಿ. ಅದರಲ್ಲಿ ಧ್ಯಾನವೂ ಮುಖ್ಯವಾಗಿದ್ದಿರ್ತದೆ, ಯೋಗ ಮುಖ್ಯ ಇರ್ತದೆ. ಇಂದ ತಪಸ್ವಿಗಳು, ಯೋಗ ತಜ್ಞ ಜ್ಞಾನಗಳು ಅವರು ಹಲವಾರು ಗುಳಿಗೆ ಇದ್ದಿದ್ದಿಲ್ಲ, ಔಷಧ ಇದ್ದಿಲ್ಲ, ಮೆಡಿಸಿನ್ ಇದ್ದಿಲ್ಲ, ಡಾಕ್ಟರ್ ಇದ್ದಿಲ್ಲ, ಯಾವುದೂ ಇದ್ದಿದ್ದಿಲ್ಲ. ಅಂಥ ಸನ್ನಿವೇಶದಲ್ಲಿ ಅವರು ತಪಸ್ವಿಯಿಂದ ನಮ್ಮ ನರನಾಡಿಗಳಿಂದ ಅವರು ಯೋಗ ತಜ್ಞ ಜ್ಞಾನ ಉಸಿರು ತಗೋಬೇಕು, ಹೇಗೆ ಯಾರು ಬಿಡಬೇಕು ಅನ್ನೋದನ್ನು ವಿಶೇಷವಾಗಿ ಹಲವಾರು ಈ ಯೋಗದಲ್ಲಿ ತಜ್ಞರು ಇರುವುದರಿಂದ ನಮ್ಮ ಹಲವಾರು ಕಾಯಿಲೆಗಳು ದೂರ ಆಗ್ತಾ ಇತ್ತು. ಈಗ ಮತ್ತೊಮ್ಮೆ ಅದೇ ಪರಿಸ್ಥಿತಿ ನಮ್ಮ ನಿರ್ಮಾಣ ಆಗಿದೆ. ನಾವು ಗುಳಿಗೆ ತಗೊಂಡಿರ್ತೀವಿ, ಹಲವಾರು ಟ್ಯಾಬ್ಲೆಟ್ ಕೆಮಿಕಲ್ಸ್ ತಗೊಂಡು ನಮ್ಮ ಜೀರ್ಣ ಶಕ್ತಿನ ಕಡಿಮೆ ಆಗ್ತಾ ಹೋಗ್ತಿದೆ. ಆದ ಕಾರಣ ಇವತ್ತು ನಮ್ಮ ಬ್ರಹ್ಮಕುಮಾರಿ ನಾಗರತ್ನಮ್ಮ ಬಂದಿದ್ದಾರೆ. ಅವರು ನಮ್ಮೆಲ್ಲರ ಬಗ್ಗೆ ಈ ಯೋಗ ಹಾಗೂ ಜ್ಞಾನ ಹಾಗೂ ಎಲ್ಲ ವಿಷಯ ಬಗ್ಗೆ ಅವರು ನಮಗೆ ವಿಷಯ ತಿಳಿಸಿಕೊಡಲು ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತ ಕೋರುತ್ತಾ ಅವರಿಂದ ನಾವು ಹಿತನುಡಿಗಳನ್ನು ಸಹೋದರರಿಗೆ ವಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ತಾವೆಲ್ಲ ಸಹೋದರಿಯರು ಮಕ್ಕಳು ಎಲ್ಲರಿಗೂ ವಂದಿಸಿ, ನಾವು ಇಂತಹ ದೇಶದಲ್ಲಿದ್ದೀವಿ. ಅದಕ್ಕೆ ಹೇಳಲಾಗ್ತದೆ, ಚಂದನ ಹೈ ಇಸ್ ದೇಶ ಕಿ ಧರತಿ, ತಪೋಭೂಮಿ ಹರ ಗ್ರಾಮ ಹೈ, ಹರ್ ಬಾಲ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಹೈ ಅಂತ. ಇಂತಹ ಭೂಮಿಯಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಮಗೆ ಆ ಒಂದು ಗರ್ವ, ಆ ಒಂದು ನಶೆ ಇರಬೇಕಾಗಿದೆ. ತಾವಂತೂ ಸೈನಿಕರಾಗಿದ್ದೀರಿ ಅಂದರೆ ತಮಗೆ ಇನ್ನೊಂದು ನಮಸ್ಕಾರವನ್ನು ಹೇಳಬೇಕು ಅಂತ ಬಯಸ್ತೀವಿ. ತಾವು ಇಡೀ ದೇಶವನ್ನೇ ರಕ್ಷಣೆ ಮಾಡಿರುವಂಥವರಿದ್ದೀರಿ. ತಾವಿಂತಹ ಮಹಾನ್ ಆತ್ಮಗಳಿದ್ದೀರಿ ಅಂತಂದರೆ ಅದ್ರ ಜೊತೆಗೆ ನಮ್ಮ ಮನಸ್ಸು ದೇಹವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ. ದೇಶವನ್ನೇ ರಕ್ಷಣೆ ಮಾಡಿರುವಂಥವರು ತಮ್ಮ ಮನಸ್ಸನ್ನು, ತಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಂಡಾಗ ಸಂಕಲ್ಪದಿಂದನೂ ಸಹಿತ ನಾವು ಎಲ್ಲವೂ ಸುರಕ್ಷಿತ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರತಿಯೊಬ್ಬರೂ ನೋಡ್ತಾ ಇದ್ದೀವಿ, ಎಲ್ಲ ಆರೋಗ್ಯನೂ ಇದೆ, ಆದರೆ ಮುಖ್ಯವಾಗಿ ಮಾನಸಿಕ ಆರೋಗ್ಯದ ಕೊರತೆಯಿಂದ ಈ ದೇಹದ ಆರೋಗ್ಯ ಇಂಬ್ಯಾಲೆನ್ಸ್ ಆಗ್ತದೆ. ಯಾವ ರೀತಿ ಒಂದು ಪಾತ್ರೆಯಲ್ಲಿ ಐಸ್ ಕ್ಯೂಬ್ ಹಾಕಿದ್ದೀವಿ ಅಂತಂದರೆ ಅದು ತೇಲ್ತಾ ಇರುವಂಗೆ ಕಾಣಿಸ್ತದೆ, ಆದರೆ 80% ಅದು ನೀರೊಳಗೆ ಇರ್ತದೆ, 20% ಮಾತ್ರ ಮೇಲೆ ಕಾಣಿಸ್ತಿರ್ತದೆ. ಹಾಗೆಯೇ ನಮ್ಮ ರೋಗಗಳಿಗೂ ಕಾರಣ ಅಂತಂದರೆ ನಮ್ಮ ಮನಸ್ಸಿನ ವಿಚಾರಗಳೇ ನಮ್ಮ ರೋಗಗಳಿಗೆ ಕಾರಣ. ಈಗ ಯಾವುದೇ ವಿಚಾರ ತಗೊಂಡ್ರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಆಗ ಟೆನ್ಷನ್ ಮಾಡ್ಕೊಳ್ಬೇಡ್ರಿ ಅಂತಲೇ ಫಸ್ಟ್ ಹೇಳ್ತಾರೆ. ಈಗ ಬ್ಲಡ್ ಪ್ರೆಷರ್ ತಗೊಂಡ್ರೆ ಟೆನ್ಷನಿಂದ ಹೆಚ್ಚಾಗ್ತದೆ, ಶುಗರ್ ತಗೊಂಡ್ರೆ ಟೆನ್ಷನಿಂದ ಹೆಚ್ಚಾಗ್ತದೆ, ಕ್ಯಾನ್ಸರ್ ತಗೊಳ್ರಿ ಟೆನ್ಷನಿಂದ ಹೆಚ್ಚಾಗ್ತದೆ, ಈ ಚರ್ಮ ರೋಗ ತಗೊಳ್ರಿ ಟೆನ್ಷನಿಂದ ಹೆಚ್ಚಾಗ್ತದೆ. ಎಲ್ಲಿ ಟೆನ್ಷನ್ ಇರ್ತದೆ ಅಲ್ಲಿ ಹೆಚ್ಚಾಗ್ತದೆ, ಎಲ್ಲಿ ಟೆನ್ಷನಿಂದ ಫ್ರೀ ಇರ್ತೀವಿ ಅಲ್ಲಿ ಕಡಿಮೆ ಆಗ್ತದೆ. ಆದರೆ ವರ್ತಮಾನ ಜಗತ್ತಿನಲ್ಲಿ ನಮ್ಮ ಜೀವನ ಶೈಲಿ ಭಿನ್ನವಾಗಿದೆ. ನಾವು ತಿಳ್ಕೊಂಡಿದ್ದೀವಿ, ಮುಂದುವರಿದವರಿದ್ದೀವಿ, ಅಥವಾ ಒಂದು ಹೆಚ್ಚು ನಾವು ಪ್ರಗತಿ ಹೊಂದಿದವರು ಇದ್ದೀವಿ. ಯಾವುದು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದವೆ, ಒಂದು ಬಟನ್ ಆನ್ ಮಾಡಿದರೆ ಸಾಕು ಏನೆಲ್ಲ ಸುಖದ ಸೌಲಭ್ಯಗಳು ಬರ್ತವೆ ಅಂತ ಆ ಒಂದು ಜೀವನ ಶೈಲಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೂ ಆ ಪರಿಣಾಮ ಏನು ಅಂತಂದರೆ, ಪೂರ್ವ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಆರೋಗ್ಯದಿಂದ ಇದ್ದರು ಅದಕ್ಕೂ ಮತ್ತು ಇವತ್ತಿಗೂ ಆಗ ಔಷಧಿ ಅಥವಾ ಈ ಯಾವುದೇ ಸಾಧನಗಳು ಸೌಲಭ್ಯಗಳು ಯಾವುದೂ ಇರ್ತಿರ್ಲಿಲ್ಲ, ಆದರೂ ಅವ್ರು ಆರಾಮಿರ್ತಿದ್ರು. ಇವತ್ತು ಎಲ್ಲ ಇದ್ದೂ ಸಹಿತ ನಾವು ಆ ಒಂದು ಆರೋಗ್ಯದಿಂದ ವಂಚಿತ ಆಗ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ನಾವು ನಮ್ಮದೇ ಆಗಿರುವಂತಹ ವ್ಯವಸ್ಥೆಯನ್ನು ಮರಿತಾ ಇದ್ದೀವಿ. ಪಾಶ್ಚಾತ್ಯ ಪ್ರಭಾವಕ್ಕೆ ಮತ್ತು ವಿಜ್ಞಾನ ತಂತ್ರಜ್ಞಾನದ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದೀವಿ. ಆದ್ದರಿಂದ ನಾವು ನಮ್ಮ ಮನಸ್ಸು ಮತ್ತು ಆರೋಗ್ಯ ದೇಹ ಎರಡೂ ಬ್ಯಾಲೆನ್ಸ್ ಇಟ್ಕೊಳ್ಬೇಕು ಅಂತಂದರೆ ಬರೀ ಈ ಒಂದು ಔಷಧಿ ಅಷ್ಟೇ ಅಲ್ಲ, ಆ ಔಷಧಿಯ ಜೊತೆಗೆ ಮೆಡಿಟೇಷನ್ನು ಕೂಡ ಭಾಳಷ್ಟು ಅವಶ್ಯಕತೆ ಇದೆ. ಅದಕ್ಕೆ ಹಿರಿಯರು ಹೇಳ್ತಿದ್ರು, ದವಾನೂ ಬೇಕು ದುವಾನೂ ಬೇಕು ಅಂತ. ನಾವು ಯಾವ ಡಾಕ್ಟ್ರ್ ಹತ್ರ ಹೋಗ್ತೀವಿ ಆ ಡಾಕ್ಟ್ರ್ ಮೇಲೆ ನಮಗೆ ವಿಶ್ವಾಸ ಇತ್ತು ಅಂತಂದರೆ ಅವ್ರ ಕೈಗುಣ ಚಲೋ ಅದ ಅಂತ ಬರೀ ಅವ್ರು 2 ಗುಳಿಗೆ ಕೊಟ್ಟರು ಆರಾಮಾಗ್ತದೆ. ಆ ಡಾಕ್ಟ್ರ್ ಮೇಲೆ ವಿಶ್ವಾಸ ಇಲ್ಲ, ಇಷ್ಟೆಲ್ಲ ಮಾಡ್ಕೊಂಡಿವಿ, ಏನೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿವಿ, ಏನೆಲ್ಲ ಟೆಸ್ಟ್ ಮಾಡ್ಕೊಂಡಿವಿ, ಏನಾಗ್ತದೋ ಏನೋ ಅನ್ನೋ ವಿಚಾರ ಇತ್ತು ಅಂತಂದರೆ ಎಷ್ಟು
ಪ್ರಭಾವಶಾಲಿಯಾಗಿ ಆ ಮೆಡಿಸಿನ್ ನಮಗೆ ಪ್ರಭಾವ ಆಗಬೇಕೋ ಅಷ್ಟು ರೂಪದಲ್ಲಿ ಆಗುವುದಿಲ್ಲ. ಯಾಕಂದರೆ ಮೊದಲು ಎಲ್ಲದಕ್ಕೂ ಮೂಲ ಅಂತಂದರೆ ನಮ್ಮ ಮನಸ್ಸಿನ ವಿಚಾರಗಳು. ಅದಕ್ಕೆ ಜಪಾನಿನ ಒಬ್ಬ ವಿಜ್ಞಾನಿ ಮೊಸರು ಯಮೋಟೋ ಅನ್ನುವಂತಹ ಒಬ್ಬ ವಿಜ್ಞಾನಿ ಈ ಒಂದು ತತ್ವಗಳ ಮೇಲೆ ನಮ್ಮ ಮನಸ್ಸಿನ ಸಂಕಲ್ಪದ ಮೇಲೆ ಪ್ರಯೋಗ ಮಾಡಿದ. ಒಂದು ಬೌಲಲ್ಲಿ ನೀರನ್ನು ಹಾಕಿಟ್ಟು ಆ ನೀರಿನ ಜೊತೆಗೆ ಒಳ್ಳೆ ವಿಚಾರಗಳನ್ನು ಮಾಡುವಂಥದ್ದು. ಒಳ್ಳೆ ವಿಚಾರಗಳನ್ನು ಮಾಡಿದಾಗ ಆ ನೀರನ್ನು ಕ್ರಿಸ್ಟಲೈಸ್ ಮಾಡಿದಾಗ ಸುಂದರವಾದಂಥ ಆಕೃತಿ ಕಂಡುಬಂತು. ಮತ್ತೊಂದು ಬೌಲಲ್ಲಿ ನೀರಿಟ್ಟು ಇದಕ್ಕೆ ಕೆಟ್ಟ ಕೆಟ್ಟ ವಿಚಾರಗಳನ್ನು ಹಾಕಿ ಅದನ್ನು ಕ್ರಿಸ್ಟಲೈಸ್ ಮಾಡಿದಾಗ ವಿಕೃತವಾದಂಥ ರೂಪ ಅದರಲ್ಲಿ ಕಂಡುಬಂತು. ಅಂದರೆ ನಮ್ಮ ಮನಸ್ಸಿನ ವಿಚಾರಗಳು ಆ ನೀರಿನ ಮೇಲೆ ಪ್ರಭಾವ ಆಗ್ತದೆ ಅನ್ನೋದು ಕಂಡುಹಿಡಿದು. ನಂತರ ಒಂದು ಡಬ್ಬಿಯೊಳಗೆ ಅನ್ನ ಹಾಕಿದ್ರು, ಮತ್ತೊಂದು ಡಬ್ಬಿಯೊಳಗೆ ಅನ್ನ ಹಾಕಿದ್ರು. ಒಂದ್ರ ಮೇಲೆ ಅಡಾಲ್ಫ್ ಹಿಟ್ಲರ್ ಅಂತ ಬರೆದ್ರು, ಇನ್ನೊಂದರ ಮೇಲೆ ಮದರ್ ಥೆರೇಸಾ ಅಂತ ಬರೆದ್ರು. ಎಲ್ಲರೂ ಕಾಣಿಸುವಂಥ ಒಂದು ಸ್ಥಾನದಲ್ಲಿ ಇಟ್ಟು ಯಾರೇ ಆ ಪಾತ್ರೆ ಡಬ್ಬಿ ನೋಡಿದಾಗ ಅದ್ರ ಮೇಲೆ ಹೆಸರು ನೋಡ್ತೀವಿ. ಫಸ್ಟ್ ಆ ಹೆಸರು ನೋಡಿದಾಗ ಒಳಗಡೆ ಏನು ಪದಾರ್ಥ ಯಾಕೆ ಇಟ್ಟಾರೆ ಏನೂ ವಿಚಾರ ಇಲ್ಲ. ಅಡಾಲ್ಫ್ ಹಿಟ್ಲರ್ ಅಂತ ನೋಡಿದಾಗ ಕ್ರೂರ, ನೀಚ, ದುಷ್ಟ, ಹಿಂಸೆ ಮಾಡುವಂಥವನು, ಕಷ್ಟ ಕೊಡುವಂಥವನು, ಅದೇ ವಿಚಾರ ಬಂದು ಮನಸ್ಸಿಗೆ ತಿರಸ್ಕೃತವಾದಂಥ ವಿಚಾರಗಳು ಆ ಡಬ್ಬಿ ಮೇಲೆ ಬೀಳ್ತಿದ್ವು. ಇನ್ನೊಂದು ಪಾತ್ರೆ ಡಬ್ಬಿ ಮೇಲೆ ಮದರ್ ಥೆರೇಸಾ ಅಂತ ಬರೆದಿದ್ರಲ್ಲ, ಅವಾಗ ಸಾಧ್ವಿ, ಬಡವರ ಸಹಾಯ ಮಾಡಿರುವಂಥವ್ರು, ಎಲ್ಲರಿಗೂ ಸೇವೆ ಮಾಡುವಂಥವ್ರು, ಎಲ್ಲರ ಕಲ್ಯಾಣ ಬಯಸುವಂಥವ್ರು, ಎಲ್ಲರಿಗೂ ಪ್ರೀತಿ ಮಾಡುವಂಥವ್ರು ಅಂಥ ವಿಚಾರ ಬರ್ತಿತ್ತು. ಒಂದು ವಾರದ ನಂತರ ಆ ಡಬ್ಬಿಯಲ್ಲಿರುವಂಥ ಅನ್ನ ನೋಡಿದರೆ ಈ ಯಾರು ಮದರ್ ಥೆರೇಸಾ ಅಂತ ಬರೆದಿರುವಂಥದ್ದು ಬಿಳಿಯಾಗಿರುವಂಥ ಬಣ್ಣ ಇತ್ತು, ಅದು ಹಿಟ್ಲರ್ ಅಂತ ಬರೆದಿರುವಂಥದ್ದು ಕಪ್ಪು ಬಣ್ಣಕ್ಕೆ ತಿರುಗಿ. ಅಂದರೆ ನಮ್ಮ ಮನಸ್ಸಿನ ವಿಚಾರಗಳೇ ಈ ತತ್ವಗಳ ಮೇಲೆ ಬೀಳ್ತದೆ ಅನ್ನುವಂಥದ್ದು ಸ್ಪಷ್ಟ. ಆಮೇಲೆ ನಮ್ಮ ದೇಹದ ಒಳಗಡೆ 5 ತತ್ವಗಳಿದ್ದಾವೆ. 5 ತತ್ವಗಳಿಂದ ಈ ದೇಹ ನಿರ್ಮಾಣ ಆಗಿದೆ. ಆಮೇಲೆ ನೀರಿನ ಅಂಶ ನಮ್ಮ ದೇಹದಲ್ಲಿ 70% ಇದೆ. ಅಂದಮೇಲೆ ನಮ್ಮ ಮನಸ್ಸಿನ ವಿಚಾರಗಳೇ ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತವೆ. ಆದ್ದರಿಂದ ನಮ್ಮ ಮನಸ್ಸಿನ ವಿಚಾರ ಶ್ರೇಷ್ಠ ಇತ್ತು ಅಂತಂದರೆ ಎಷ್ಟೋ ಪರ್ಸೆಂಟೇಜ್ ರೋಗಗಳೇನಾಗ್ತವೆ ನಮ್ಮ ದೇಹದಲ್ಲಿರುವಂಥದ್ದು ತನ್ನಿಂತಾನೇ ಮನಸ್ಸಿನ ವಿಚಾರಗಳ ಜೊತೆಗೆ ಔಷಧಿಯನ್ನು ನಾವು ತಗೊಂಡಿವಿ ಅಂತಂದರೆ ಬೇಗನೆ ಗುಣಮುಖ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮೆಡಿಟೇಷನ್ ಈಸ್ ಎ ಮೆಡಿಸಿನ್ ಅಂತ ಹೇಳಲಾಗ್ತದೆ. ಈ ಔಷಧಿಗಳಿಗೆ ಮಾತ್ರ ಮೆಡಿಟೇಷನ್ ಅಲ್ಲ, ನಾವು ಮೆಡಿಸಿನ್ ಅಲ್ಲ, ನಾವೇನು ಮೆಡಿಟೇಷನ್ ಮಾಡ್ತೀವಿ ಅದನ್ನು ಕೂಡ ಒಂದು ಮೆಡಿಸಿನ್ ಅಂತ ಹೇಳಲಾಗ್ತದೆ. ಆದರೆ ನಾವು ಇದಕ್ಕೆ ಎಷ್ಟೆಲ್ಲ ಈಗ ಪ್ರತಿಯೊಬ್ಬ ಡಾಕ್ಟ್ರ್ ಹತ್ರನ ಹೋಗ್ತೀವಿ, ಡಾಕ್ಟ್ರ್ ಏನು ಹೇಳ್ತಾರೆ? ಸಾಮಾನ್ಯವಾಗಿ ಸಮತೋಲನ ಆಹಾರ ತಗೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ರೆಸ್ಟ್ ಮಾಡಬೇಕು. ಈ ಮಾತು ಪ್ರತಿಯೊಬ್ಬ ಡಾಕ್ಟ್ರು ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿ ಇರಬೇಕು ಅಂತಂದರೆ ಸಜೆಸ್ಟ್ ಮಾಡ್ತಾರೆ. ಒಂದು ಸರಿಯಾದ ಆಹಾರ ತಗೊಳ್ಬೇಕು, ಯಾವ ಸಮಯಕ್ಕೆ ತಗೋಬೇಕು, ಎಂಥ ಆಹಾರ ತಗೊಳ್ಬೇಕು, ಯಾವ ತೊಂದರೆ ಇದ್ದರೆ ಎಂಥ ಪಥ್ಯ ಮಾಡಬೇಕು, ಒಟ್ಟು ಸರಿಯಾಗಿ ಆಹಾರ ತಗೊಳ್ಬೇಕು ಅನ್ನುವಂಥದ್ದನ್ನು ಮೊದಲು ಹೇಳ್ತಾರೆ. ನಂತರ ಈ ದೇಹದ ಅಂಗಾಂಗಗಳಿಗೆ ಎಕ್ಸಸೈಸ್ ಬೇಕು, ನಂತರ ರೆಸ್ಟ್ ಬೇಕು. ಈಗ ರೆಸ್ಟೇ ಇಲ್ಲ, 24 ಗಂಟೆ ದುಡಿತಾನೆ, ಒಂದು ವಾರದವರೆಗೆ ದುಡಿತಾನೆ ಇದ್ರು ಅಂದರೆ ಈ ಶರೀರಕ್ಕೂ ಕೂಡ ಒಂದು ಕೆಪಾಸಿಟಿ ಇದೆ, ತನ್ನದೇ ಆಗಿರುವಂಥ ಒಂದು ಕೆಪಾಸಿಟಿ ಇದೆ, ಅಷ್ಟೇ ಕೆಲಸ ಕೊಡ್ತದೆ. ಅದಕ್ಕೂ ಹೆಚ್ಚು ನಾವು ಇದನ್ನು ದುಡಿಸಿದ್ದೀವಿ ಅಂದರೆ ಏನಾಗ್ತದೆ ರೀ? ಅದು ರೆಸ್ಪಾನ್ಸ್ ಮಾಡೋದು, ವಿರೋಧವಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ನಾವು ರೋಗ ಅಂತ ಹೇಳ್ತೀವಿ. ಹಾಗೆ ಇದಕ್ಕೆ ರೆಸ್ಟನ್ನು ಬೇಕು. ಯಾವ ರೀತಿ ಭೌತಿಕವಾಗಿರುವಂಥ ಶರೀರಕ್ಕೆ ಊಟ ಸರಿಯಾಗಿ ಬೇಕು, ಎಕ್ಸಸೈಸ್ ಬೇಕು, ರೆಸ್ಟ್ ಬೇಕು, ಹಾಗೆ ಈ ದೇಹದ ಒಳಗಡೆ ಒಂದು ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿಗೂ ಒಳ್ಳೆ ವಿಚಾರಗಳ ಊಟದ ಅವಶ್ಯಕತೆ ಇದೆ. ಎಷ್ಟೆಷ್ಟು ನಾವು ಒಳ್ಳೆಯ ವಿಚಾರಗಳ ಊಟವನ್ನು ಮನಸ್ಸಿಗೆ ಹಾಕ್ತಾ ಹೋಗ್ತೀವಿ, ನಮ್ಮ ಮನಸ್ಸು ಕೂಡ ಸಮತೋಲನ ಇರೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮನಸ್ಸಿಗೂ ಕೂಡ ಏನು ಒಳ್ಳೆಯ ವಿಚಾರ ಹಾಕಿರ್ತೀವಿ ಅದನ್ನೇ ಚಿಂತನೆ ಮಾಡುವಂಥದ್ದು. ಎಷ್ಟೆಷ್ಟು ಅದನ್ನೇ ಚಿಂತನೆ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ಸಮತೋಲನವಾಗಿರ್ತದೆ. ಹಾಗೂ ಮನಸ್ಸಿಗೂ ರೆಸ್ಟ್ ಬೇಕು. ಮನಸ್ಸಿಗೆ ರೆಸ್ಟ್ ಅಂತಂದರೆ ಧ್ಯಾನ, ಅಥವಾ ಯಾವ್ಯಾವ ಧರ್ಮದಲ್ಲಿ ಯಾವ್ಯಾವ ರೂಪದಲ್ಲಿ ಭಗವಂತನ ನೆನಪು ಮಾಡ್ತೀವಿ, ಅಥವಾ ನಮ್ಮ ಮನಸ್ಸನ್ನು ಆ ಸುಪ್ರೀಂ ಅಥಾರಿಟಿ ಜೊತೆಗೆ ಜೋಡಿಸ್ತೀವಿ, ಅದಕ್ಕೆ ಧ್ಯಾನ ಅಥವಾ ಯೋಗ, ಮೆಡಿಟೇಷನ್ ಅಂತ ಹೇಳಾಗ್ತದೆ. ಹಾಗೆ ಈ ದೈಹಿಕವಾಗಿ ನಾವು ಆರೋಗ್ಯದಿಂದ ಇರಬೇಕು ಅಂದರೆ ಮೊದಲು ಮಾನಸಿಕವಾಗಿ ಆರೋಗ್ಯದಿಂದ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ.
ಅದಕ್ಕೆ ಮಾನಸಿಕವಾಗಿ ಆರೋಗ್ಯದಿಂದ ಇರಬೇಕು ಅಂತಂದರೆ ನಾವು ಆ ಭಗವಂತನ ಜೊತೆಗೆ ಸುಪ್ರೀಂ ಅಥಾರಿಟಿ ಅವನಿಗೆ ನಾವು ಗಾಡ್ ಅನ್ಬೋದು, ಅಲ್ಲ ಅನ್ಬೋದು, ಈಶ್ವರ ಅನ್ಬೋದು, ಓಂಕಾರ ಅನ್ಬೋದು, ಯಾವುದೇ ಹೆಸರು ನಾವು ಕರಿಬೋದು. ಆದರೆ ಈ ಜಗತ್ತನ್ನು ಕಂಟ್ರೋಲ್ ಮಾಡುವಂತಹ ಸುಪ್ರೀಂ ಅಥಾರಿಟಿ ಒಂದು ಇದೆ. ಹೈಯರ್ ಅಥಾರಿಟಿ, ಸುಪ್ರೀಂ ಅಥಾರಿಟಿ, ಆಲ್ಮೈಟಿ ಅಥಾರಿಟಿ ಅಂತ ಹೇಳ್ತೀವಿ. ಆ ಸರ್ವಶಕ್ತಿವಂತನ ಜೊತೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸುವಂಥ ಅಭ್ಯಾಸ ಯಾವಾಗ ಮಾಡ್ತೀವಿ ಆ ಶಕ್ತಿಯನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ವಿಚಾರ ಮಾಡಿರಿ, ನಮಗೆ ಕರೆಂಟ್ ಟೆಸ್ಟ್ ಮಾಡಬೇಕು ಅಥವಾ ಅಚಾನಕ್ ನಮಗೆ ಕರೆಂಟ್ ಶಾಕ್ ಹತ್ತಿತ್ತು ಅಂದ್ರೆ ಒಂದು ವೈರ್ ಟಚ್ ಆಯ್ತು, ಇಸ್ತ್ರಿ ಮಾಡ್ತಾ ಇರ್ತೀವಿ, ಆ ವೈರ್ಗೆ ಸ್ವಲ್ಪ ಮೇಲಿರುವಂಥ ಕವರ್ ಕಟ್ ಆಗಿ ತಂತಿ ಹೊರಗೆ ಬಂದಿರ್ತದೆ. ನಾವು ಸ್ವಲ್ಪ ಟಚ್ ಮಾಡಿದ್ರೆ ಝಣ್ ಅಂತ ಶಾಕ್ ಹೊಡಿತದೆ. ಅದು ಎಷ್ಟು ದೊಡ್ಡದಿದೆ ತಂತಿ, ಸ್ವಲ್ಪ ಟಚ್ ಮಾಡಿದ್ರೆ ಶಾಕ್ ಹೊಡಿತದೆ. ಹಾಗೆ ಪರಮಾತ್ಮನನ್ನು ನೆನಪು ಮಾಡೋದ್ರಿಂದನೂ ಕೂಡ ಈ ಒಂದು ಆಂತರಿಕವಾಗಿರುವಂಥ ಸುಪ್ರೀಂ ಪವರ್ ನಮ್ಮ ಶರೀರದೊಳಗೆ ಪ್ರವೇಶ ಆಗ್ತದೆ. ಅದನ್ನು ನಾವೇನು ತಿಳ್ಕೊಂಡಿದ್ವಿ, ಮೂಢನಂಬಿಕೆ ಅಂತ ತಿಳ್ಕೊಂಡಿದ್ವಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿನ ಕಾಲದಲ್ಲಿ ಅನೇಕ ರೂಪದ ವೈದ್ಯ ವಿಜ್ಞಾನಿಗಳಿದ್ರು. ಆ ಯಾವ ವೈದ್ಯ ವಿಜ್ಞಾನಿಗಳು ಅಂತಂದರೆ ಬಹಳಷ್ಟು ರೂಪದಲ್ಲಿದ್ದಾವೆ. ಒಂದು ಆಯುರ್ವೇದ ಇದೆ, ಆಮೇಲೆ ಅಕ್ಯೂಟ್ ಪಂಕ್ಚರ್ ಅಂತಿದೆ, ಅಕ್ಯೂಟ್ ಪ್ರೆಷರ್ ಅಂತಿದೆ, ಕಲರ್ ಥೆರಪಿ ಅಂತಿದೆ, ವಾಟರ್ ಥೆರಪಿ ಅಂತಿದೆ. ಅನೇಕ ರೂಪದಿಂದ ಮಾಡ್ತಿದ್ರು. ಬರೀ ನೀರು ಕುಡಿದ್ರೆ ಆರಾಮಾಗ್ತಿತ್ತು ಅಂತ ಹೇಳ್ತೀವಿ. ನಾವೇನು ತಿಳ್ಕೊಂಡಿವ್ರಿ, ಅದು ಮೂಢನಂಬಿಕೆ ಅಂತ ತಿಳ್ಕೊಂಡಿದ್ವಿ. ಆ ನೀರು ಎಂಥದ್ದು ಅಂತಂದರೆ ನೀರಿನೊಳಗಡೆ ಸುಪ್ರೀಂ ಪವರನ್ನು ಆಹ್ವಾನ ಮಾಡಿ ಆ ನೀರನ್ನು ಕುಡಿದು ಆರಾಮಾಗಿರುವಂಥದ್ದು ಎಷ್ಟೋ ಉದಾಹರಣೆಗಳಿವೆ. ಆಮೇಲೆ ಬಣ್ಣ, ಯಾವ ಬಣ್ಣವನ್ನು ನೋಡ್ತೀವಿ, ಯಾವ ರೋಗಕ್ಕೆ ಯಾವ ಬಣ್ಣದಿಂದ ನಾವು ಯಾಕಂದರೆ ಪ್ರಕೃತಿಯೊಳಗೆಲ್ಲ ಏನಿದೆ ರೀ, ಬಣ್ಣ ಬಣ್ಣದ ಪ್ರಕೃತಿ ಇದೆ. ಭಗವಂತನ ಸೃಷ್ಟಿ ಅದ್ಭುತ ಇದೆ. ಪ್ರತಿಯೊಂದು ಹಣ್ಣುಗಳು ತಗೊಳ್ರಿ, ಪ್ರತಿಯೊಂದು ತರಕಾರಿಗಳು ತಗೊಳ್ರಿ, ಪ್ರತಿಯೊಂದು ಹೂಗಳು ತಗೊಳ್ರಿ, ಪ್ರತಿಯೊಂದರಲ್ಲಿನೂ ಭಗವಂತ ಏನು ಮಾಡ್ಯಾನ, ಬಣ್ಣಗಳನ್ನು ತುಂಬಿದ್ದಾನೆ. ಅದಕ್ಕೆ ಬಣ್ಣಗಳ ಥೆರಪಿ ಅಂತಲೂ ಸಹಿತ ಹಿಂದಿನ ಕಾಲದಲ್ಲಿ ನೋಡ್ತಿದ್ದೀವಿ. ಆ ಎಲ್ಲವುಗಳು ಇವತ್ತು ಮಾಯವಾಗಿ ಬರೀ ಈ ಒಂದು ಇಂಗ್ಲೀಷ್ ಔಷಧಿಗೆ ನಾವು ಮಾರು ಹೋಗ್ತಾ ಇದ್ದೀವಿ. ಆದರೆ ಈ ಇಂಗ್ಲೀಷ್ ಔಷಧಿ ಯಾವ ರೂಪದ ರಿಸಲ್ಟ್ ನಮಗೆ ಕೊಡ್ತದೆ ಅಂತಂದರೆ ಆ ರೋಗವನ್ನು ಪೂರ್ಣವಾಗಿ ಗುಣ ಮಾಡದೆ ಆ ರೋಗವನ್ನು ಸಪ್ರೆಸ್ ಮಾಡಿಬಿಡ್ತದೆ. ಈಗ ಯಾವ ರೀತಿ ಒಂದು ಸ್ಪ್ರಿಂಗನ್ನು ಪೂರ್ಣ ಫ್ರೀಯಾಗಿತ್ತು ಅದನ್ನು ಪ್ರೆಸ್ ಮಾಡಿ ಹಿಡಿತೀವಿ, ಹಿಡಿಯುವವರೆಗೆ ಅದು ಸುಮ್ಮನೆ ಇರ್ತದೆ, ಮತ್ತು ಅದನ್ನು ಬಿಟ್ಟಾಗ ಏನಾಗ್ತದೆ, ತನ್ನ ಸ್ವಸ್ಥಿತಿಗೆ ಬರ್ತದೆ. ಹಾಗೆ ಈ ರೋಗ ಏನಾಗ್ತದೆ ಅಂತಂದರೆ ತಲೆನೋವು ಬರ್ತಿತ್ತು, ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಮತ್ತು ಡಾಕ್ಟ್ರ್ ಏನು ಗುಳಿಗೆ ಕೊಡ್ತಾರೆ ತಗೊಳ್ತೀವಿ. ಗುಳಿಗೆ ಶಕ್ತಿ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಪ್ರೆಸ್ ಆಗಿರ್ತದೆ, ಮತ್ತು ಅದು ತನ್ನ ಅವಸ್ಥೆಗೆ ತಾನು ಬರ್ತದೆ. ಅದಕ್ಕೆ ನಾವು ಪೂರ್ಣವಾಗಿ ಅದರಿಂದ ಗುಣಮುಖ ಆಗಬೇಕು ಅಂತಂದರೆ ಈ ಪ್ರಕೃತಿಯ ತತ್ವಗಳಿಂದ ಹಾಗೂ ನಮ್ಮೊಳಗಡೆ ಇರುವಂಥ ಆಂತರಿಕ ಶಕ್ತಿಯಿಂದನೂ ಸಹಿತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ಇವತ್ತಿನ ಸಮಯದಲ್ಲಿ ನಮಗೆ ಆ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆ ಶಕ್ತಿಯನ್ನು ಯಾವಾಗ ನಾವು ಪುನಃ ಪ್ರಾಪ್ತಿ ಮಾಡ್ಕೊಳ್ತೀವಿ ಆಗ ನಮ್ಮ ಸಂಕಲ್ಪದಲ್ಲಿಯೂ ಕೂಡ ಶಕ್ತಿ ಬರುತ್ತೆ. ನನಗೆ ಒಬ್ಬರು ಡಾಕ್ಟ್ರ್ ಗಾಡಿ ಮೇಲಿಂದ ಬಿದ್ದಿದ್ದೆ, ತಲೆ ಹೊಡೆದಿತ್ತು. ಅವ್ರು ಹಾಸ್ಪಿಟ್ಲಿಗೆ ಅಚಾನಕ್ಕಾಗಿ ರಸ್ತೆ ಮೇಲೆ ನೋಡಿದ್ರು, ನಾನು ಇಟ್ಕೊಂಡು ಹೋಗ್ತಿದ್ದೆ, ಬಟ್ಟೆ ಎಲ್ಲ ಬಣ್ಣ ರಕ್ತ ಆಗಿತ್ತು. ಅವ್ರ ಬಣ್ಣ ಹಾಕೋರು ಹಿಂಗ್ಯಾಕೆ ನಿಂತಾರೆ ಅಂತ ಕಂಠಿ ಡಾಕ್ಟ್ರು, ಕಿರಣ ಕಂಠಿ ಅಂತ ಡಾಕ್ಟ್ರು, ಅವ್ರು ನನ್ನ ಕರ್ಕೊಂಡು ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿದರು, ಎಲ್ಲಿ ಪೆಟ್ಟಾಗಿತ್ತು ಅಷ್ಟೆಲ್ಲ ಕೂದಲ ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ಡೆಟಾಲ್ ಹಚ್ಚಿದ್ರು ಅಷ್ಟೇ. ಆಮೇಲೆ ಮರುದಿವ್ಸ ಮನೆಗೆ ಹೋಗ್ಬೇಕೋರ ಅಂತಂದರು. ಮತ್ತು ಔಷಧಿಗಳಿಗೆ ಏನೂ ಕೊಟ್ಟಿಲ್ಲಲ್ರಿ ಅಂತಂದೆ. ಏನೂ ಮಾಡಬೇಡ್ರಿ, ನೀವು ಬಾಬಾ ನೆನಪು ಮಾಡಿರಿ ಅಂದರೆ ಪರಮಾತ್ಮನಿಗೆ ಬಾಬಾನ ಶಬ್ದ ಉಪಯೋಗ ಮಾಡ್ತೀವಿ. ಬಾಬಾ ನೆನಪು ಮಾಡಿರಿ, ಶರೀರದೊಳಗೆ ತನ್ನಿಂದ ತಾನೇ ಗುಣ ಆಗುವಂಥ ಶಕ್ತಿ ಇರ್ತದೆ, ಏನೂ ಹಚ್ಚೋದು ಬೇಕಾಗಿಲ್ಲ ಅಂತಂದರೆ. ಅಂದರೆ ಇವತ್ತಿನ ಡಾಕ್ಟರೇ ಆ ರೂಪದಲ್ಲಿ ಸಜೆಸ್ಟ್ ಮಾಡಿದರು. ಒಂದು ಬರೀ ಅವರು ಯಾವುದು ಶಾಂಪು ಹಚ್ಕೊಂಡು ಕ್ಲೀನಾಗಿ ತಲೆ ತೊಳ್ಕೊಳ್ರಿ, ಡೆಟಾಲ್ ಹಚ್ಕೊಳ್ರಿ ಅಷ್ಟೇ, ಯಾವುದು ಔಷಧಿಗಳಿಗೆ ಏನೂ ಬೇಡ ಅಂತಂದರು. ಅದರಿಂದ ಪೂರ್ಣ ಆರಾಮಾಗಿ. ಅಂದರೆ ಇದು ಸತ್ಯದಾಗ ಇದೆ. ಹಾಗೆ ನಾವೇನು ಮಾಡ್ತೀವಿ, ಅವಾಗ ಸಣ್ಣವರಿದ್ದಾಗ ಏನು ಮಾಡ್ತೀವಿ, ಬಿದ್ದೀವಿ ಅಂತಂದರೆ ಉಗುಳು ಹಚ್ತಿದ್ರು, ಬಿದ್ದೀವಿ ಅಂತಂದರೆ ಅರಿಶಿನ ಎಣ್ಣೆ ಹಚ್ಚುತ್ತಿದ್ರು, ಅವಾಗ ಆರಾಮಾಗಿಬಿಡ್ತಿತ್ತು. ಹೌದಾ ಇಲ್ಲ? ನಮ್ಮ ನಾಯಿ ಕಡಿತು ಅಂತಂದರೆ ಏನು ಮಾಡ್ತಿದ್ರು, ಅವ್ರು ಯಾರ ಮನೆ ನಾಯಿ ಕಡಿದಿರ್ತದಲ್ಲ ಅವ್ರ ಮನೆಯೊಳಗಿಂದ ಸುಣ್ಣ ಎಣ್ಣೆ ಹಚ್ಚುತ್ತಿದ್ರು, ಆರಾಮಾಗಿಬಿಡ್ತಿದ್ರು. ಅದು ಇವತ್ತೇನಾಗಿದೆ ರೀ, ಆವಾಗಿನ ಕಾಲದ ಶಕ್ತಿ ಇವತ್ತೂ ಇದೆ. ಆದರೆ ನಮ್ಮ ನಂಬಿಕೆಯೊಳಗೆ ಶಕ್ತಿ ಏನಾಗ್ಬಿಟ್ಟಿದ್ದಾರೆ ಕಡಿಮೆ ಆಗಿಬಿಟ್ಟದೆ. ಆ ಗುಡಿಗೆ ಹೋದಾಗ ತೀರ್ಥ ತಗೊಳ್ತಿದ್ದೀವಿ,
ಆ ತೀರ್ಥ ಎಂಥದ್ದಿರ್ತಿತ್ತು ಅಂದರೆ ತುಳಸಿ ಅಥವಾ ಪತ್ರೆ ಹಾಕಿ ತೀರ್ಥ ಇತ್ತು, ಅದು ದೇವ್ರು ಅಂತ ತಿಳ್ಕೊಂಡು ಭಾವನೆಯಿಂದ ತಗೊಳ್ತಿದ್ದೀವಿ. ಆಮೇಲೆ ಧೂಪ ತಗೊಳ್ತಿದ್ದೀವಿ, ಧೂಪ ಹಿಡಿತಿದ್ರು ತೊಗೊಂಡು ಎಲ್ಲ ಹಚ್ಕೊತಿದ್ದೀವಿ. ಆಮೇಲೆ ಕೌಡಿ ಲಾಭನ ಅಂತ ಹಾಕ್ತಿದ್ರು, ಸಣ್ಣ ಮಕ್ಕಳಿಗೆ ಎರದ ಕೂಡಲೇ ಹಾಕ್ತಿದ್ರು, ಮನೆಯೊಳಗೆಲ್ಲ ಹಾಕ್ತಿದ್ರು. ಆ ಸುಗಂಧ ನಮಗೆಲ್ಲ ಬರಲಿ, ಅವ್ರೇನು ಹುಚ್ಚರಿರಲಿಲ್ಲ, ಯಾಕಂದರೆ ಅದರೊಳಗಡೆ ಶಕ್ತಿ ಇರ್ತಿತ್ತು. ಆದರೆ ಇವತ್ತೇನಾಗ್ಬಿಟ್ಟದರೆ ನಾವು ಮುಂದುವರೆದವರು, ಪ್ರಗತಿ ಹೊಂದಿದವರು ಅಥವಾ ವಿಜ್ಞಾನ ತಂತ್ರಜ್ಞಾನ ಅರಿತವರು ಅಂತ ತಿಳ್ಕೊಂಡು ನಮ್ಮ ಭಾರತದಲ್ಲಿರುವಂತಹ ಆಚರಣೆಗಳನ್ನು ನಾವು ಅಲಕ್ಷ್ಯ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಅವಸ್ಥೆಗೆ ತಲುಪಿದ್ದೀವಿ. ಅದಕ್ಕೆ ಆತ್ಮೀಯರೇ, ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ನಮ್ಮ ಒಳಗಡೆ ಅಗಾಧವಾದಂತಹ ಶಕ್ತಿ ಭಗವಂತ ಈ ದೇಹದಲ್ಲಿ ಇಟ್ಟಾನೆ. ನೋಡ್ರಿ, ಹೆಚ್ಚು ಊಟ ಆಯಿತು ಅಂದರೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತದೆ. ಅದು ಊಟ ಹೆಚ್ಚಾಗಿತ್ತು ಅಂತಂದರೆ ಉಲ್ಟಿ ಆಗ್ತದೆ, ಹೊಟ್ಟೆ ಜಾಡಿಸ್ತದೆ. ಯಾಕೆಂದರೆ ಆಹಾರದ ಕಾರಣದಿಂದ. ಫುಡ್ ಪಾಯ್ಸನ್ ಅಂತೀವಿ, ಹೊರಗಡೆ ಇಟ್ಟಿದ್ದ ಆಹಾರ ತೊಗೊಂಡೀವಿ, ಅಂತಿಂಥ ಆಹಾರ ತಿಂದೀವಿ, ಶರೀರಕ್ಕೆ ತೊಂದರೆ ಮಾಡ್ತದೆ, ಅದು ಶರೀರದಿಂದ ತಾನೇ ಹೊರಗೆ ಬರ್ತದೆ. ಈ ರೂಪದಲ್ಲಿ ದೇಹಕ್ಕೆ ಏನು ಅವಶ್ಯಕತೆ ಇದೆ ಇಟ್ಕೊಳ್ತದೆ, ದೇಹಕ್ಕೆ ಏನು ಅವಶ್ಯಕತೆ ಇಲ್ಲ ಅದು ಈ ದೇಹದ ಮುಖಾಂತರ ಅನೇಕ ರಂಧ್ರಗಳ ಮುಖಾಂತರ ಹೊರಗೆ ಹಾಕ್ತದೆ. ಉಲ್ಟಿ ಅಂತೀವಿ, ಲೂಸ್ ಮೋಷನ್ ಅಂತೀವಿ, ನೆಗಡಿ ಅಂತೀವಿ, ಕೆಮ್ಮು ಅಂತೀವಿ. ಈ ಅನೇಕ ರೂಪದಿಂದ ನಮ್ಮ ದೇಹದೊಳಗಡೆ ಇರುವ ಬೇಡವಾಗಿರುವಂಥ ಪದಾರ್ಥಗಳಿಂದ ದೇಹನೇ ತನ್ನಿಂತಾನೆ ಏನು ಮಾಡ್ತದೆ, ಹೊರಗೆ ಹಾಕುವಂಥ ಶಕ್ತಿ ದೇಹದಲ್ಲಿ ಇದೆ. ಅದ್ರ ಜೊತೆಗೆ ಈ ಒಂದು ಔಷಧಿನೂ ಬಿಟ್ಟು ಬಿಡಬೇಕು ಅಂತಲ್ಲ, ಎಲ್ಲಿವರೆಗೆ ನಮ್ಮಲ್ಲಿ ಆ ಶಕ್ತಿ ಬರ್ತದೋ ಅಲ್ಲಿವರೆಗೆ ಈ ಶಕ್ತಿನೂ ಬೇಕು, ಔಷಧಿನೂ ಬೇಕು. ಎರಡೂ ಸೇರಿ ಆರೋಗ್ಯ ಏನಾಗ್ತದೆ, ಬೇಗನೆ ಈ ದೇಹದ ಆರೋಗ್ಯ ಗುಣ ಆಗ್ತದೆ, ಚೆನ್ನಾಗಿರ್ತದೆ. ಆದ್ದರಿಂದ ಮೆಡಿಟೇಷನ್ ಮಾಡಬೇಕು ಅಂತಂದರೆ, ಮೆಡಿಟೇಷನ್ ಅಂದರೆ ಏನು ಅಂದರೆ, ನಾನು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ ಅನ್ನುವಂತಹ ಸ್ಮೃತಿಯಲ್ಲಿ ಇರುವಂಥದ್ದು. ಅದಕ್ಕೆ ಅಧ್ಯಾತ್ಮ ಅಂತಲೂ ಕೂಡ ಹೇಳಾಗ್ತದೆ. ಆತ್ಮದ ಅಧ್ಯಯನ, ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದು ನಾನು ಮಾಡಬೇಕಾಗಿರೋದೇನು ಅನ್ನೋದನ್ನು ತಿಳಿದುಕೊಂಡು, ನಾನು ಚೈತನ್ಯ ಶಕ್ತಿ ಆತ್ಮ, ಈ ದೇಹದ ಒಳಗಡೆ ಇರುವಂತಹ ಶಕ್ತಿ ಇದೆ. ಈ ಚೈತನ್ಯ ಶಕ್ತಿ ಈ ದೇಹದ ಮುಖಾಂತರ ಪ್ರತಿಯೊಂದು ಕಾರ್ಯವನ್ನು ಮಾಡುವಂಥದ್ದು. ಈಗ ತಾವು ಕೇಳ್ತಾ ಇದ್ದೀರಿ, ನಾನು ಮಾತಾಡ್ತಾ ಇದ್ದೀನಿ, ಕೂತ್ಕೊಂಡಿದ್ದೀರಿ, ತಾವು ತಲೆ ಅಲುಗಾಡಿಸ್ತೀರಿ, ನಾ ಕೈ ಅಲುಗಾಡಿಸ್ತೀನಿ. ಈ ಶಕ್ತಿ ಎಲ್ಲ ಯಾವುದು ಅಂದರೆ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ. ಈ ಒಳಗಡೆ ಇರುವಂಥ ಚೈತನ್ಯ ಶಕ್ತಿನೇ ಒಳಗಡೆ ಇಲ್ಲ ಅಂತಂದರೆ ಅದಕ್ಕೆ ಏನು ಹೇಳ್ತೀವಿ ರೀ, ಶವ ಅಂತ ಹೇಳ್ತೀವಿ, ಡೆಡ್ ಬಾಡಿ ಅಂತ. ಅದೇನಾದರೂ ಪ್ರತಿಕ್ರಿಯೆ ಮಾಡೋದಕ್ಕೆ ಸಾಧ್ಯತೆ ಏನ್ರಿ? ಯಾಕೆ ಪ್ರತಿಕ್ರಿಯೆ ಮಾಡೋದಿಲ್ಲ? ಒಳಗಡೆ ಶಕ್ತಿ ಇಲ್ಲ. ಜೀವ, ಪ್ರಾಣ, ಆತ್ಮ, ಸೋಲ್, ರೂಹ, ಬೇರೆ ಬೇರೆ ಶಬ್ದದಿಂದ ಕರಿತೀವಿ. ಆ ಒಂದು ಚೈತನ್ಯ ಶಕ್ತಿ ಈ ದೇಹದೊಳಗಡೆ ಇದ್ದಾಗ ಮಾತ್ರ ಈ ದೇಹದ ಮುಖಾಂತರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಹಾಗಾದರೆ ನಾವೆಲ್ಲ ಕೂತ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಈ ಎಲ್ಲವನ್ನೂ ಮಾಡುವಂತಹ ಒಂದು ಚೈತನ್ಯ ಶಕ್ತಿ ದೇಹದ ಒಳಗಡೆ ಇದೆ. ಅದಕ್ಕೆ ನಾವು ಆತ್ಮ ಅಥವಾ ರೂಹ ಅಥವಾ ಸೋಲ್ ಅಂತ ಹೇಳ್ತೀವಿ. ಆ ಚೈತನ್ಯ ಶಕ್ತಿಯ ಆತ್ಮ ಈ ದೇಹದ ಒಳಗಡೆ ಇರುವಂತಹ ಸ್ಥಾನ ಅಂದರೆ ಮೆದುಳಿನ ಮಧ್ಯದಲ್ಲಿ. ಅದಕ್ಕೆ ಭ್ರುಕುಟಿಯ ಮಧ್ಯದಲ್ಲಿ ಅಂತ ತಿಲಕ ಹಚ್ಚೋದು, ಪ್ರಸಾದ ಹಚ್ಚೋದು, ಅಥವಾ ಹಣೆ ಬರಹ, ಭಾಗ್ಯ, ಅದೃಷ್ಟ ಅಂತ ಹಣೆಗೆನೆ ಕೈ ಹಚ್ಚುತ್ತೀವಿ. ನಾವೆಲ್ಲ ಈ ದೇಹದೊಳಗಡೆ ಇರುವಂಥ ಚೈತನ್ಯ ಶಕ್ತಿ ಆತ್ಮಗಳಿದ್ದೀವಿ. ಆತ್ಮಕ್ಕೆ ಯಾವುದೇ ಜಾತಿ, ಮತ, ಪಂಥ, ಧರ್ಮ ಅಥವಾ ಲಿಂಗ, ದೇಶ, ಭಾಷೆ ಯಾವುದೂ ಭೇದ ಭಾವಗಳಿಲ್ಲ. ನಾವೆಲ್ಲರೂ ಈ ಭ್ರುಕುಟಿಯ ಮಧ್ಯದಲ್ಲಿರುವಂಥ ಚೈತನ್ಯ ಶಕ್ತಿ ಆತ್ಮ ಇದ್ದೀವಿ. ಆತ್ಮದ ಮೂಲ ಗುಣಗಳು ಅಂತಂದರೆ ಶಾಂತಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಶಕ್ತಿ. ಇವು ನಮ್ಮ ಒಳಗಡೆ ಇರುವಂತಹ ಆಂತರಿಕ ಗುಣಗಳು. ನಾವೇನು ಮಾಡಿದ್ದೀವಿ, ನಾನು ಆತ್ಮ ಅನ್ನೋದನ್ನು ಮರೆತು ನಾನು ದೇಹ ಅಂತ ತಿಳ್ಕೊಂಡಿದ್ದೀವಿ. ನಾನು ಸ್ತ್ರೀ, ನಾನು ಪುರುಷ, ನಾನು ಎತ್ತರ, ನಾನು ಗಿಡ್ಡ, ನಾನು ಬಿಳಿಯ, ನಾನು ಕಪ್ಪ, ಈ ರೀತಿ ಬೇರೆ ಬೇರೆ ಭೇದದಲ್ಲಿ ಬೇರೆ ಬೇರೆ ಭಾವದಿಂದ ನಾನು ದೇಹ ಅನ್ನುವಂಥ ಭಾವದಲ್ಲಿ ನಾವಿದ್ದೀವಿ. ಹಾಗೂ ಈ ದೇಹದ ಗುಣಗಳಿಗೆ ನಾವು ವಶ ಆಗಿದ್ದೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯ, ದ್ವೇಷ, ಭಯ, ಚಿಂತೆ, ರೋಗ, ಈ ಎಲ್ಲ ಗುಣಗಳಿಗೆ ವಶ ಆಗಿ ನಮ್ಮ ಮೂಲ ಸ್ವರೂಪವನ್ನು ನಾವು ಮರೆತು ಬಿಟ್ಟಿದ್ದೀವಿ. ಈಗ ನಾವು ಅನುಭವ ಮಾಡಬೇಕಾಗಿರೋದು ಏನು ಅಂದರೆ, ನಾನು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ ಅನ್ನುವಂಥ ಸ್ಮೃತಿಯಲ್ಲಿದ್ದು ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ.
ಈ ಶಾಂತ ಸ್ವರೂಪ ಅನ್ನುವಂಥ ಒಂದು ಗುಣದಿಂದ ನಮ್ಮ ಉಸಿರಾಟದ ವ್ಯವಸ್ಥೆಯ ಮೇಲೆ ಬಹಳಷ್ಟು ಪ್ರಭಾವಕಾರಿಯಾಗಿರ್ತದೆ. ನೀವು ಶಾಂತಿಯಿಂದ ಕೂತ್ಕೊಳ್ರಿ, ಆ ಉಸಿರಾಟ ಹೆಂಗಿರ್ತದೆ ರೀ? ನಿಧಾನವಾಗಿ ಉಸಿರಾಡ್ತೀವಿ. ಯಾರು ನಿಧಾನವಾಗಿ ಉಸಿರಾಡ್ತಾರೋ ಅವರ ಆರೋಗ್ಯ ಚೆನ್ನಾಗಿರ್ತದೆ. ನಿಧಾನವಾಗಿ ಉಸಿರಾಡ್ತಾರೋ ಅವರ ಆಯುಷ್ಯ ಹೆಚ್ಚಾಗಿರ್ತದೆ. ಯಾರು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಯಾರು ಚಿಂತೆ ಮಾಡೋದಿಲ್ಲ, ಯಾರು ಆರಾಮಾಗಿರ್ತಾರೋ, ಏನು ಹೋಗಲಿ ಬರಲಿ, ಏನಾಗ್ತದೆ ಆಗಲಿ ಅಂತ ನಿಶ್ಚಿಂತೆಯಿಂದ ಇರ್ತಾರೋ ಅವರನ್ನು ನಾವು ಇವತ್ತು ನೋಡ್ತೀವಿ. ಅವ್ರಿಗೆ ಯಾವುದೂ ಹೆಚ್ಚಿನ ರೋಗಗಳು ಅಥವಾ ದೇಹದ ತೊಂದರೆಗಳು ಇರುವುದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾವು ನೋಡ್ತೀವಿ. ಅದಕ್ಕೆ ನಾವು ಪ್ರತಿದಿನ ಅಭ್ಯಾಸ ಮಾಡಬೇಕಾಗಿದೆ. ನಾನು ಶಾಂತ ಸ್ವರೂಪಾತ್ಮ, ನಾನು ಆನಂದ ಸ್ವರೂಪಾತ್ಮ, ನಾನು ಪ್ರೇಮ ಸ್ವರೂಪಾತ್ಮ, ನಾನು ಸುಖ ಸ್ವರೂಪಾತ್ಮ, ನಾನು ಶಕ್ತಿ ಸ್ವರೂಪಾತ್ಮ, ನಾನು ಪವಿತ್ರ ಆತ್ಮ. ಈ ರೀತಿ ನನ್ನ ಗುಣಗಳನ್ನು ಸ್ಮೃತಿ ಮಾಡಿಕೊಂಡು ಅದೇ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಎಷ್ಟೆಷ್ಟು ಮಾಡ್ತೀವೋ ಆ ಗುಣ ನಮ್ಮಲ್ಲಿ ಶಕ್ತಿಯ ರೂಪದಲ್ಲಿ ಜಾಗೃತ ಆಗ್ತದೆ. ಎಷ್ಟೆಷ್ಟು ಆ ಗುಣ ಶಕ್ತಿಯ ರೂಪದಲ್ಲಿ ಜಾಗೃತ ಆಗ್ತದೋ ಅಷ್ಟು ನಮ್ಮಲ್ಲಿ ಶಾಂತಿ ಅನ್ನುವಂಥದ್ದು ಬರ್ತದೆ. ಎಷ್ಟೆಷ್ಟು ಶಾಂತಿಯಿಂದ ಇರ್ತೀವೋ ಅಷ್ಟು ನಮ್ಮ ದೇಹದ ಮೇಲೆ ಯಾವುದು ನಕಾರಾತ್ಮಕ ಪ್ರಭಾವ ಅನ್ನುವಂಥದ್ದು ಆಗುವುದಿಲ್ಲ. ಈಗ ನೋಡ್ರಿ, ಯಾವುದಾದ್ರೂ ಒಂದು ಸಮಾಚಾರ ನಾವು ಕೇಳಿಬಿಟ್ಟಿವಿ ಅಂತಂದರೆ ಅದು ಮೊದಲು ನಮ್ಮ ಮನಸ್ಸಿಗೆ ಹೋಗ್ತದೆ. ಮನಸ್ಸಿನಿಂದ ಶರೀರ ಪ್ರತಿಕ್ರಿಯೆ ಮಾಡ್ತದೆ. ಈಗ ನೋಡ್ರಿ, ಒಂದು ಕಡೆ ಆಕ್ಸಿಡೆಂಟ್ ಆಗಿತ್ತು, ಆ ಪ್ರತ್ಯಕ್ಷ ನೋಡಿರುವಂಥದ್ದು ಒಬ್ಬರು ಅಜ್ಜಿ ಇದ್ದು. ಅಜ್ಜಿಯವ್ರ ಮಗನ ಗಾಡಿ ಬೇರೆ ಒಂದು ಹುಡುಗ ತೊಗೊಂಡು ಆಕ್ಸಿಡೆಂಟ್ ಆಗಿತ್ತು. ಆ ಹುಡುಗನ ಮೃತ್ಯು ಆಗಿತ್ತು. ಆ ಗಾಡಿ ಆಕ್ಸಿಡೆಂಟ್ ಆಗೋದು ಅಂದ ಕೂಡಲೇ ನೋಡಿದವರೆಲ್ಲರೂ ಏನಾದ್ರು ವಿಚಾರ ಮಾಡಿದ್ರು, ಗಾಡಿ ಮಾಲೀಕ ಹುಡುಗ ಯಾರಿದ್ದಲ್ಲ ಅವನೇ ಸತ್ತಾನೆ ಅಂತ ತಿಳ್ಕೊಂಡಿದ್ರು. ಆಗ ಅಜ್ಜಿ ಜೋರಾಗಿ ಅಳೋದಕ್ಕೆ ಚಾಲು ಮಾಡಿದ್ರು. ಆ ಮಗ ಎದುರುಗಡೆನೆ ಬಂದ, ಅವ್ವನ ಇಲ್ಲದೀನಿ, ಅವ್ವನ ಇಲ್ಲದೀನಿ ಅಂದರೂ ಸಹಿತ ಅಜ್ಜಿ ಜೋರು ಅಳಾಗುತ್ತಾರೆ. ಯಾಕೆ ಹೇಳ್ರಿ? ಮನಸ್ಸೊಳಗೆ ಏನಾಗಿತ್ತು? ನನ್ನ ಮಗನೇ, ಅದು ನೋಡಿದ್ರು ಸಹಿತ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಶಕ್ತಿ ಇಲ್ಲ, ನನ್ನ ಮಗಂದೇ ಪ್ರಾಣ ಮುಗಿದ ಅಂತ ಅಜ್ಜಿಗೆ. ಅಂದರೆ ಮೊದಲು ನಮ್ಮ ಮನಸ್ಸಿಗೆ ವಿಚಾರ ಯಾವಾಗ ಬರ್ತದಲ್ಲ ಅವಾಗ ದೇಹ ಎಲ್ಲ ಕೈಕಾಲು ನಡುಗ್ತದೆ, ಭಯ ಆಗ್ತದೆ, ಗಾಬರಿ ಆಗ್ತದೆ, ಕಣ್ಣು ಕೆಂಪಾಗ್ತದೆ, ಮುಖ ಕೆಂಪಾಗ್ತದೆ. ಅಂದರೆ ದೇಹ ಏನು ಮಾಡ್ತದೆ ರೀ? ಮನಸ್ಸಿನ ವಿಚಾರದಿಂದ ಪ್ರತಿಕ್ರಿಯೆ ಮಾಡ್ತದೆ. ಅದಕ್ಕೆ ಎಷ್ಟೆಷ್ಟು ನಾನು ಸಕಾರಾತ್ಮಕ ಚಿಂತನೆ ಮಾಡ್ತೀನಿ, ನಾನೊಂದು ಶ್ರೇಷ್ಠ ಆತ್ಮ ಇದ್ದೀನಿ, ನಾನೊಂದು ಮಹಾನ್ ಆತ್ಮ ಇದ್ದೇನೆ, ನಾನೊಂದು ಪವಿತ್ರ ಆತ್ಮ ಇದ್ದೇನೆ, ನಾನೊಂದು ದೇವಾತ್ಮ ಇದ್ದೇನೆ, ನಾನೊಂದು ಪುಣ್ಯಾತ್ಮ ಇದ್ದೇನೆ, ನನ್ನ ಬಗ್ಗೆನೇ ನನಗೆ ಶುಭ ಚಿಂತನೆ ಮತ್ತು ಶ್ರೇಷ್ಠ ಚಿಂತನೆ ಎಷ್ಟೆಷ್ಟು ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಮ ದೇಹ ನಮಗೇನು ಮಾಡ್ತದೆ ರೀ? ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತದೆ. ಅದಕ್ಕೆ ನನ್ನನ್ನು ನಾನು ತಿಳಿದುಕೊಂಡು ಆ ಗುಣಗಳ ಸ್ಮೃತಿಯಲ್ಲಿ ಸ್ಥಿತ ಆಗಿರುವಂಥದ್ದಕ್ಕೆ ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಬೇರೆ ಯಾವುದು ಕಠಿಣ ಇಲ್ಲ. ಬರೀ ಯಾವುದು ಮನೆ ಮಠ ಬಿಟ್ಟು ಹೋಗ್ಬಿಡ್ಬೇಕು, ಊಟ ಬಿಡಬೇಕು, ಬಟ್ಟೆ ಚೇಂಜ್ ಮಾಡಬೇಕು ಅಥವಾ ಸಂಸಾರ ಬಿಡಬೇಕು ಅಂತಲ್ಲ. ನಾನು ಯಾರು? ನಾನೊಂದು ಚೈತನ್ಯ ಶಕ್ತಿ. ನಾನು ಚೈತನ್ಯ ಶಕ್ತಿ. ಆತ್ಮನ ಗುಣ ಯಾವುದು? ಶಾಂತ ಸ್ವರೂಪ, ಆನಂದ ಸ್ವರೂಪ, ಪ್ರೇಮ ಸ್ವರೂಪ, ಶಕ್ತಿ ಸ್ವರೂಪ. ಈ ರೀತಿ ಎಷ್ಟೆಷ್ಟು ಅಭ್ಯಾಸ ಮಾಡ್ತೀವಿ ಅಷ್ಟಷ್ಟು ನಮ್ಮ ಆಂತರಿಕ ಶಕ್ತಿ ಜಾಗೃತ ಆಗ್ತದೆ. ಈಗ ನೋಡಿ, ತಾವು ಕೂತ್ಕೊಂಡಿದ್ದೀರಿ, ಯಾರೋ ಒಬ್ಬರು ಬಂದು ನಿಮಗೆ ಭಾಳ ಮಹಿಮೆ ಮಾಡ್ತಾರೆ. ಎಷ್ಟು ಒಳ್ಳೆಯವರು ಇದ್ದೀರಿ, ಎಷ್ಟು ಉಪಕಾರ ಮಾಡಿದ್ದೀರಿ, ನಿಮ್ಮ ಋಣ ನಾವು ಎಲ್ಲೂ ತೀರಿಸೋದಕ್ಕಾಗೋದಿಲ್ಲ, ನಿಮ್ಮ ಉಪಕಾರ ನಾವು ಮರೆಯೋದಕ್ಕಾಗೋದಿಲ್ಲ, ನೀವು ನಮ್ಮ ಪಾಲಿಗೆ ದೇವರಿದ್ದಂಗೆ, ನಿಮ್ಮನ್ನ ಎಂದೂ ನಾವು ಮರೆಯೋದಕ್ಕಾಗೋದಿಲ್ಲ, ಇಷ್ಟು ಉಪಕಾರ ಮಾಡಿರಿ ಅಂತ ನಿಮಗೆ ಮಹಿಮೆ ಮಾಡ್ತಾರೆ. ಅವಾಗ ಏನು ಅನ್ನಿಸ್ತದೆ ರೀ? ಏನು ಅನ್ನಿಸ್ತದೆ? ಖುಷಿ ಆಗ್ತದೆ, ಸಮಾಧಾನ ಆಗ್ತದೆ, ತೃಪ್ತಿ ಆಗ್ತದೆ. ನಾವು ಮಾಡಿದ ಕರ್ಮಕ್ಕೆ ಇಷ್ಟು ಒಳ್ಳೆಯದು ಅನುಭವ ಮಾಡ್ತಾರಲ್ಲ, ನನ್ನ ಸಾರ್ಥಕ ಆಯಿತು ಜೀವನ. ಇಷ್ಟೇ ಒಂದು ಸಣ್ಣ ಉಪಕಾರ ಮಾಡಿದ್ದಕ್ಕೆ ಅವ್ರು ಇಷ್ಟೊಬ್ರು ಋಣಿಯಾಗಿದ್ದಾರಲ್ಲ, ನನ್ನ ಜೀವನ ಧನ್ಯ ಆಯಿತು ಅಂತ ಅನುಭವ ಆಗ್ತದೆ. ಮತ್ತೆ ಒಬ್ಬರು ಬರ್ತಾರೆ, ಏನಿದ್ದೀರಿ, ನೀವೇನು ಉಪಯೋಗ ಇಲ್ಲ, ಈ ಭೂಮಿ ಮೇಲೆ ಭಾರ ಇದ್ದೀರಿ, ನೀವು ನಮಗೇನು ಮಾಡಿರಿ, ನಮಗೇನು ಉಪಯೋಗ ಇಲ್ಲ, ನಾವು ಮಾಡೋದೆಲ್ಲ ಕಷ್ಟನೇ ಕೊಟ್ಟಿರಿ, ನಮ್ಮ ಜೀವನನೇ ಪೂರ್ಣ ಹಾಳು ಮಾಡಿರಿ ಅಂತ ಬೈತಾರೆ. ಅವಾಗ ಸ್ಥಿತಿ ಹೆಂಗಾಗ್ತದೆ? ಬೇಜಾರಾಗ್ತದೆ. ಎಷ್ಟೆಲ್ಲ ಮಾಡೀವಿ, ಇವರೇ ನಮ್ಮ ಪ್ರಾಣ ಅಂತ ತಿಳ್ಕೊಂಡು ಇಷ್ಟಿರುವಾಗ ಇಷ್ಟು ದೊಡ್ಡವ್ರು ಮಾಡಿ ಏನೆಲ್ಲ ಮಾಡಿದ್ರು ಸಹಿತ ಏನೂ ಉಪಯೋಗ ಇಲ್ಲಲ್ಲ, ಏನಪ್ಪ ನಮ್ಮ ಜೀವನ ಅನ್ನಿಸ್ತದೆ. ಅವ್ರು ಬಂದು ಮಹಿಮಾ ಮಾಡಿದಾಗೂ ತಾವೇ ಇದ್ರಿ, ಇವ್ರು ಬಂದು ನಿಂದನೆ ಮಾಡಿದಾಗೂ ತಾವೇ ಇದ್ದೀರಿ. ಅದರ ಸ್ಥಿತಿ ಏನಾಯ್ತು ರೀ? ಅವ್ರ ಮಾತಿನಿಂದ ಖುಷಿ ಆಯಿತು, ಇವ್ರ ಮಾತಿನಿಂದ ನೋವಾಯಿತು. ಯಾಕೆ ಅಂತಂದರೆ ನಮ್ಮ ಮನಸ್ಸು ವೀಕ್ ಆಗಿರೋದ್ರಿಂದ,
ಅವ್ರು ಬಂದಾಗ ಅದನ್ನು ಪ್ರಭಾವ ಆಯಿತು, ಇವ್ರು ಬಂದಾಗ ಇವ್ರದ್ದು ಪ್ರಭಾವ ಆಯಿತು. ಈ ರೀತಿ ಇಡೀ ದಿನದಲ್ಲಿ ಎಷ್ಟು ಜನರ ಮಧ್ಯೆ ನಾವು ಇರ್ತೀವ್ರಿ. ಮನೆಯೊಳಗಿದ್ದೀವಿ, ಅಲ್ಲಿನೂ ಒಂದು ಹಿಂಗೆ ಬಂತು ಹಿಂಗೆ ಬಂತು, ಆಫೀಸಿಗೆ ಬಂದಿದ್ದು ಹಿಂಗೆ ಬಂತು ಹಿಂಗೆ ಬಂತು, ಸಮಾಜದೊಳಗೆ ಹಿಂಗೆ ಬಂತು ಹಿಂಗೆ ಬಂತು. ಇಡೀ ದಿನದಲ್ಲಿ ಎಷ್ಟು ಜನರ ಜೊತೆ ನಾವು ಸಂಪರ್ಕದಲ್ಲಿ ಬರ್ತೀವಿ, ಅಷ್ಟು ವಿಚಾರಗಳ ಪ್ರಭಾವ ನನ್ನ ಮೇಲೆ ಆಗ್ತದೆ. ಅವಾಗ ಏನಾಗ್ತದೆ ರೀ, ನನ್ನ ಮನಸ್ಸಿನ ಸ್ಥಿತಿ ಇಂಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ಟೆನ್ಷನ್ ಮತ್ತು ಸ್ಟ್ರೆಸ್ ಅಂತ ಹೇಳ್ತೀವಿ. ಆ ರೀತಿ ಆಗಿ 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 ಅದು ದೇಹದ ಮೇಲೆ ಪರಿಣಾಮ ಆಗ್ತದೆ. ದೇಹಕ್ಕೆ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಇಲ್ಲ. ಆಗ ಅದು ಒಂದಲ್ಲ ಒಂದು ರೋಗದ ರೂಪದಲ್ಲಿ ಹೊರಗಡೆ ನಮಗೆ ಪ್ರತಿಕ್ರಿಯಿಸ್ತದೆ. ಅದಕ್ಕೆ ಈಗ ಒಂದು ಕಂಬ ಸಿಮೆಂಟ್ ಹಾಕಿ ನೆಟ್ಟಿವಿ ಅಂದರೆ ಅದಕ್ಕೆ ಎಷ್ಟು ಜನ ಬಂದು ಉಗಿದ್ರು ಸಹಿತ ಅದು ಗಟ್ಟಿಯಾಗಿರ್ತದೆ, ಯಾಕಂದರೆ ಅದು ಸ್ಟ್ರಾಂಗ್ ಆಗಿದೆ. ಹಾಗೆ ನಮ್ಮ ಮನಸ್ಸನ್ನು ನಾವು ಸ್ಟ್ರಾಂಗ್ ಮಾಡಿಕೊಂಡಾಗ ಅದು ಯಾವುದೇ ವಿಚಾರಗಳ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ. ಈಗ ನನ್ನ ಹತ್ರ ಬಲ ಇತ್ತು ಅಂತಂದರೆ ಏನು ಮಾಡ್ತೀನಿ ರೀ, ಆಗ ಮಹಿಮಾ ಮಾಡಿದ್ರಲ್ಲ ಅವಾಗ ಧನ್ಯವಾದ. ಮತ್ತು ಬಂದು ಒದರಾಡ್ತಾರಲ್ಲ, ನನಗೆ ಬೈತಾರಲ್ಲ, ಅವ್ರಿಗೆ ಏನಂತ ಹೇಳ್ತೀನಿ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಿ, ನಾನೇನು ಮಾಡಬೇಕು ಅದನ್ನು ಒಳ್ಳೆಯದೇ ಮಾಡಿದ್ದೀನಿ, ನೀವೇನು ತಿಳ್ಕೊಂಡಿರಿ ಅದು ನಿಮಗೆ ಬಿಟ್ಟಿದ್ದು. ಅದನ್ನು ನಾನು ನೆಗೆಟಿವ್ ರೂಪದಲ್ಲಿ ನನ್ನ ಮೇಲೆ ಪ್ರಭಾವ ಮಾಡ್ಕೊಳ್ಳೋದಿಲ್ಲ, ಇದನ್ನು ಪಾಸಿಟಿವ್ ರೂಪದಲ್ಲಿ ಯಾವಾಗಲೂ ನಾನು ಇರೋದು ಪಾಸಿಟಿವ್ ರೂಪದಲ್ಲಿಯೇ ಇರ್ತೀನಿ. ಆಗ ಎಷ್ಟೇ ವಿಚಾರಗಳು ಬಂದರೂ ಅದರ ಪ್ರಭಾವ ನನಗೆ ಆಗೋದಿಲ್ಲ. ಅದಕ್ಕಾಗಿ ಇದು ಮೆಡಿಟೇಷನ್ ಬೇಕು. ಮೆಡಿಟೇಷನ್ ಯಾಕೆ ಬೇಕು ಅಂದರೆ, ನನ್ನ ಮಾನಸಿಕವಾಗಿ ಸ್ಟ್ರಾಂಗ್ ಇದೆ ಅಂತಂದರೆ ಯಾವುದೇ ಪ್ರಭಾವಗಳು ನನ್ನ ಮೇಲೆ ಆಗೋದಿಲ್ಲ. ಅದಕ್ಕೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಮೆಡಿಟೇಷನ್ ಬೇಕು. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ಗ್ಲಾಸ್ ನೀರು ಕೊಡಪ್ಪ ಅಂದರೆ ಓಡೋಗಿ ತಂದು ಕೊಡ್ತಾನೆ. ಮತ್ತೇನು ಬೇಕು ಹೇಳಿ ತಂದು ಕೊಡ್ತೀನಿ, ಯಾಕೆ ಹಿಂದೆ ಮುಂದೆ ನೋಡ್ತೀನಿ, ಮತ್ತೇನು ಬೇಕು ಹೇಳಿ ಅಂತಾರೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವ್ನು ಭಾಳ ವೀಕ್ ಇದ್ದಾನೆ, ಹೇಳೋದಕ್ಕೆ ಕೂಡೋದಕ್ಕೆ ಕಷ್ಟ ಆಗ್ತದೆ. ಅವನಿಗೆ ಒಂದು ಗ್ಲಾಸ್ ನೀರು ತಂದು ಕೊಡಪ್ಪ ಅಂತ ಕೇಳ್ತೀನಿ. ಆಗ ಅವನಿಗೆ ಏನು ಅನಿಸ್ತದೆ ರೀ, ಎಷ್ಟು ಕಷ್ಟ ಕೊಡ್ತಾರಪ್ಪ ಇವರು, ನಾನು ಇರೋಕ್ಕಿಂತ ಸತ್ತಿದ್ರೆ ಚಲೋ ಇತ್ತಲ್ಲ, ನಾ ಇವ್ರ ಮುಂದೆ ಯಾತಕರೆ ಬಂದೀನಿ, ಯಾತಕರೆ ಕುಂತೀನಿ ಅಂತ ಬೇಜಾರಾಗ್ತದೆ. ಯಾಕೆ ಇಬ್ಬರಿಗೂ ಕ್ರಿಯೆ ಒಂದೇ. ಇವರು ಅದನ್ನು ಈಸಿಯಾಗಿ ತಗೊಂಡ್ರು, ಇವ್ರಿಗೆ ಅದು ಭಾಳ ಕಷ್ಟ ಆಯಿತು, ಸಹನೆ ಮಾಡ್ಕೊಳ್ಳಾರ್ದಷ್ಟು ಕಷ್ಟ ಆಯಿತು. ಯಾಕೆ ಅಂದರೆ ಇವರು ವೀಕ್ ಇದ್ದಾರೆ, ಇವರು ಸ್ಟ್ರಾಂಗ್ ಇದ್ದಾರೆ. ಹಾಗೆ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಇದ್ದೀವಿ. ನಮ್ಮ ಎದುರುಗಡೆ ಅನೇಕ ರೂಪದ ಪರಿಸ್ಥಿತಿಗಳು ಬರ್ತವೆ. ಅಂಥ ಜಗತ್ತಿನಲ್ಲಿಯೇ ನಾವು ಬದುಕಬೇಕಾಗಿದೆ. ಈ ಜಗತ್ತನ್ನು ಬಿಟ್ಟು ನಾವೆಲ್ಲೋ ಹೋಗ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನ ವಿಚಾರಗಳ ವಿಧಿಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಮಾನಸಿಕ ಬಲ ಅವಶ್ಯಕತೆ ಇದೆ. ಅದಕ್ಕೆ ಸಕಾರಾತ್ಮಕ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ವೈದ್ಯ ವಿಜ್ಞಾನಿಗಳು ಕಂಡುಹಿಡಿದಂತೆ ಪ್ರತಿಯೊಬ್ಬರು 4 ರೂಪದ ವಿಚಾರಗಳನ್ನು ಮಾಡ್ತೀವಿ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ. 4 ರೂಪದ ವಿಚಾರಗಳಲ್ಲಿ ಅವಶ್ಯಕ ವಿಚಾರಗಳಂತೂ ನಾವು ಮಾಡಲೇಬೇಕು. ಹೇಳಬೇಕು, ಹಸಿವಾಗ್ಯದ ಊಟ ಮಾಡಬೇಕು, ನಿದ್ರೆ ಬಂದದ್ದು ನಿದ್ದೆ ಮಾಡಬೇಕು, ಅಡುಗೆ ಮಾಡ್ಕೊಳ್ಬೇಕು, ಬಟ್ಟೆ, ಇದೆಲ್ಲ ಅವಶ್ಯಕ ವಿಚಾರಗಳನ್ನು ಮಾಡ್ತೀವಿ. ಆದರೆ ನೆಗೆಟಿವ್, ಪಾಸಿಟಿವ್, ವೇಸ್ಟ್ 3 ರೂಪದ ವಿಚಾರಗಳಲ್ಲಿ ಪಾಸಿಟಿವ್ ವಿಚಾರಗಳನ್ನು ಮಾಡುವಂಥ ವಿಧಿಯನ್ನು ನಾವು ಕಂಡುಕೊಳ್ಬೇಕು. ಆ ಪಾಸಿಟಿವ್ ವಿಚಾರ ಮಾಡುವಂಥ ವಿಧಿಗೆ ನಾವು ಮೆಡಿಟೇಷನ್ ಅಂತ ಕರೆಯಲಾಗ್ತದೆ. ಅದಕ್ಕೆ ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ ಆ 3 ವಿಚಾರಗಳಲ್ಲಿ ಈ ದೇಹಕ್ಕೆ ತೊಂದರೆ ಕೊಡೋದು, ಈ ಮನಸ್ಸಿಗೆ ತೊಂದರೆ ಕೊಡುವಂಥ ವಿಚಾರಗಳು ಯಾವುದು ಅಂದರೆ ನಕಾರಾತ್ಮಕ ಮತ್ತು ವ್ಯರ್ಥ. ಆ ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರಗಳಿಂದ ನಾವು ಮುಕ್ತ ಆಗಬೇಕು ಅಂದರೆ ಸಕಾರಾತ್ಮಕ ಚಿಂತನೆ ಹೇಗೆ ಮಾಡಬೇಕು ಅನ್ನುವಂಥ ವಿಧಿಯನ್ನು ನಾವು ಕಂಡುಕೊಳ್ಬೇಕಾಗಿದೆ. ಆ ವಿಧಿಯನ್ನು ಯಾವಾಗ ನಾವು ಕಂಡುಕೊಳ್ತೀವಿ, ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಅದಕ್ಕೆ ಮೆಡಿಟೇಷನ್ ಅಂತ ಹೇಳಲಾಗ್ತದೆ. ಆದ್ದರಿಂದ ಈ ಒಂದು ಮೆಡಿಟೇಷನನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ, ತಮಗೆ ಸಮಯ ಕೊಟ್ರಿ ಅಂತಂದರೆ, ಈಗ ಹಾಸ್ಪಿಟಲ್ ಬರಬೇಕು ಅಂದರೆ ಬೇರೆ ಯಾವುದಕ್ಕೆ ನಾವು ಸಮಯ ಕೊಡಬೇಕು ಅಂದರೆ ಟೈಮ್ ಇಲ್ಲ ಅಂತೀವಿ. ಆದರೆ ಹಾಸ್ಪಿಟಲಲ್ಲಿ ಬಂದು ಡಾಕ್ಟ್ರು ಬರೋ ತನಕ ವೇಟ್ ಮಾಡಿ, ಅಥವಾ ಡಾಕ್ಟ್ರು ವಾರಕ್ಕೆ 1 ಸರಿ 2 ಸರಿ ಬರ್ತಿದ್ರು ಅಂದರೆ ಅದೇ ವಾರದ ದಿನ ಬಂದು ಅಷ್ಟೊತ್ತಿನವರೆಗೆ ಕಾಯ್ದು ಈ ದೇಹಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಅವಶ್ಯಕತೆ ಇದೆಯೋ ಹಾಗೆ ಮನಸ್ಸು ಕೂಡ ಸಶಕ್ತ ಆಗಬೇಕು ಅಂದರೆ ಆ ಮೆಡಿಟೇಷನ್ನ ಕಲಿತು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ಬೋದು. ಆದರೆ ಮೆಡಿಟೇಷನ್ ಕಲಿಯೋದಕ್ಕೆ ಹಾಸ್ಪಿಟಲ್ಗೆ ಬರಬೇಕು ಅಥವಾ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬರಬೇಕು ಅಂತಲ್ಲ.
ಅದು ನಮ್ಗೆ ತಿಳ್ಕೊಳ್ಳೋವರೆಗೆ ಬರಬೇಕು. ತಿಳ್ಕೊಂಡ ಮೇಲೆ ತಾವು ಮನೆಯೊಳಗೆ ಇರಲಿ, ಕೆಲಸ ಕಾರ್ಯನ ಮಾಡ್ತಾ ಇರಲಿ, ಏನೇ ಮಾಡ್ತಾ ಇದ್ರೂ ನಮ್ಮ ಮನಸ್ಸನ್ನು ಒಂದು ಸ್ಥಿರ ಅವಸ್ಥೆಯಲ್ಲಿ ಇಟ್ಕೊಳ್ಳೋಂಥ ಅಭ್ಯಾಸ ನಾವು ಮಾಡಿದ್ದೀವಿ ಅಂದರೆ ಎಲ್ಲೇ ಇದ್ರೂ ನಾವು ಅದನ್ನು ಅಭ್ಯಾಸ ಮಾಡ್ಬೋದು. ಆದ್ದರಿಂದ ಈ ಒಂದು ಅಧ್ಯಾತ್ಮದ ವಿಚಾರ ಅಥವಾ ಈ ಒಂದು ಆರೋಗ್ಯದ ವಿಚಾರವನ್ನು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ಸಮಯದ ಸೀಮೆ ಅನ್ನುವಂಥದ್ದು ಇಲ್ಲ. ತಾವೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ತಾವೀಗ ಆಗಮಿಸಿದ್ದೀರಿ. ಹಾಗೂ ಈ ಒಂದು ಸೇವೆಯನ್ನು ಕೊಡಬೇಕು ಅನ್ನೋದಕ್ಕಾಗಿ ಇಲ್ಲಿರುವಂತಹ ಅಧಿಕಾರಿಗಳು ಹಾಗೂ ಮುಖ್ಯಸ್ಥರು ಕೇಳ್ಕೊಂಡಾಗ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಇರೋದೇ ಸೇವೆ ಮಾಡೋದಕ್ಕಾಗಿ, ಬೇರೆ ಯಾವುದೂ ಇಲ್ಲ. ಇಂಥ ತಮ್ಮಂಥ ಆತ್ಮಗಳ ಸೇವೆ ಮಾಡೋದಕ್ಕಾಗಿಯೇ ನಾವಿದ್ದೀವಿ. ಅದಕ್ಕೆ ತಾವು ಯಾವ ಸಮಯ ಯಾವಾಗ ಅವಕಾಶ ಕೊಡ್ತೀರಿ ಆ ಸಮಯದಲ್ಲಿ ಬಂದು ತಾವು ಈ ವಿಚಾರಗಳನ್ನು ಹಂಚ್ಕೊಳ್ಬೋದು. ಇವತ್ತು ಬರೀ ಮೆಡಿಟೇಷನ್ ಅವಶ್ಯಕತೆ ಏನು ಅನ್ನುವಂಥದ್ದನ್ನು ಈ ಒಂದು ಪ್ರಾರಂಭದ ಕೆಲವೊಂದು ವಿಚಾರಗಳನ್ನು ಮಾತ್ರ ನಾನು ತಮ್ಮ ಎದುರುಗಡೆ ಇಟ್ಟಿದ್ದೀನಿ. ಆ ಮೆಡಿಟೇಷನ್ ಅಭ್ಯಾಸ ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಮ್ಮ ಎದುರುಗಡೆ ಹಂಚಿಕೊಳ್ತೀನಿ. ಈ ಒಂದು ಅವಕಾಶ ಕೊಟ್ಟಿರುವುದಕ್ಕೆ, ತಾವೆಲ್ಲರೂ ಈ ಕೆಲವೊಂದು ವಿಚಾರಗಳನ್ನು ಕೇಳಿಕೊಂಡು ತಿಳ್ಕೊಂಡಿರೋದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಫ್ರಂಟ್ ಹಾಕ್ಸ್ಕೊಳಕ್ಕೆ ಹೋಗಿದ್ದೆ. ಅಲ್ಲಿ ಸ್ಟೇಷನ್ ಕಮಾಂಡ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಗೆ ಹೋದಾಗ ಒಬ್ಬ ಡಾಕ್ಟರ್ ಹೇಳ್ತಿದ್ದರು, ಥಿಂಕ್ ಪಾಸಿಟಿವ್, ಡೂ ಪಾಸಿಟಿವ್. ಯಾವಾಗಲೂ ಕೆಟ್ಟ ವಿಚಾರ ಇದ್ರೆ ಕೆಟ್ಟ ಹಾಕೋತನ ಹೋಗ್ತಿರ್ತಾರೆ. ನೀವು ಒಳ್ಳೆ ವಿಚಾರ ಇದ್ರಪ್ಪ ಅಂದ್ರೆ ಎಲ್ಲರೂ ಒಳ್ಳೇದು ಹಾಕೋತನ ಹೋಗ್ತದೆ. ಇದು ಸಿಂಪಲ್ ಫಿಲಾಸಫಿ ಥಿಯರಿ. ಅದಕ್ಕೆ ನಾವು ಯಾರ ಬಗ್ಗೆ ಆಗಲಿ ಕೆಟ್ಟ ವಿಚಾರ ಮಾಡೋದಾಗಲಿ ಕೆಟ್ಟ ಬಯಸೋದಾಗಲಿ ಮಾಡಬಾರ್ದು. ಆನಂತರ ಈಗ ಹೇಳಿದರು ಶಾಂತತೆ ಇರಬೇಕು. ಆನಂತರ ನಾವು ವಿಚಾರಗಳು ಏನಿರ್ತಾವಲ್ಲ ಒಂದು ಹಂತದಲ್ಲಿ ಯಾವಾಗಲೂ ಒಳ್ಳೆಯದಂತ ತಿಳ್ಕೊಂಡು ಮಾಡಿದ್ರಪ್ಪ ಅಂದರೆ ಯಾವುದೂ ಎಲ್ಲ ಸರಿಯಾಗಿ ಹೋಗ್ತದೆ. ಇಲ್ಲದೆ ಹೋದ್ರಪ್ಪ ಅಂತಂದ್ರೆ ಕೆಟ್ಟ ವಿಚಾರಗಳನ್ನ ಬರ್ತಾವೆ, ಕೆಟ್ಟ ಅಭಿಪ್ರಾಯ ಬರ್ತಾವೆ. ಇದೆಲ್ಲ ಏನು ನಾವು ನೋಡುವಂಥ ದೃಷ್ಟಿ ಮ್ಯಾಗ ಹೋಗ್ತದೆ. ನೀವು ಯಾವ ದೃಷ್ಟಿಯಿಂದ ನೀವು ನೋಡ್ತೀರಿ ಆ ದೃಷ್ಟಿ ನಿಮ್ಗೆ ಸಿಗ್ತದೆ. ಈಗ ಅದು ಹೇಳ್ತಾರೆ ಜಾಂಡಿಸ್ ಆಗಿ ಎವ್ರಿಥಿಂಗ್ ಎಲ್ಲೋ ಅಂತಂದಂಗೆ, ಈಗ ನೀವು ಎಲ್ಲ ಅವ್ರ ಬಗ್ಗೆ ಕೆಟ್ಟ ವಿಚಾರ ಮಾಡಿದ್ರಪ್ಪ ಅಂತಂದ್ರೆ ಅದು ಕೆಟ್ಟನ ಇದು ಆಗ್ತದೆ ಹೊರತಾಗಿ ನೀವು ಒಳ್ಳೆ ವಿಚಾರ ಇದು ಆಗೋದಿಲ್ಲ. ಕೆಲವರು ಹೇಳ್ತಿದ್ರು, APJ ಕಲಾಂ ಅವರು ಏನು ಅಂತಂತಂದ್ರೆ ಲೋ ಥಿಂಕಿಂಗ್, ಹೈ ಥಿಂಕಿಂಗ್ ಈಗ ಯಾವಾಗಲೂ ಇರಬೇಕು, ಲೋ ಥಿಂಕಿಂಗ್ ಇರಬಾರ್ದು. ಯಾವಾಗಲೂ ಒಳ್ಳೆಯ ವಿಚಾರನ ಮಾಡ್ತಿರ್ಬೇಕು ಹೊರತಾಗಿ ಅದನ್ನು ಕೆಟ್ಟ ವಿಚಾರ ಮಾಡಬಾರ್ದು ಅಂತ ಹೇಳ್ತಿದ್ರು. ಥಿಂಕ್ ಹೈ, ಡೂ ಪಾಸಿಟಿವ್ ಅಂತ ಹೇಳ್ತಿದ್ರು ಅವರು. ಆನಂತರ ಇನ್ನೂ ಕೆಲವರು ಏನಪ್ಪ ಅಂತಂದ್ರೆ ಈ ಶಾಂತಿ ಬಗ್ಗೆ ಯಾರ ಬೇದ್ರಪ್ಪ ಅಂತಂದ್ರೆ ನಮ್ಗೆ ನೀವು ಇದರೊಳಗೆ ರೆಸ್ಪಾನ್ಸ್ ಮಾಡಿದ್ರೆ ನಮ್ಗೆ ರಕ್ಷಣೆ ಹೆಚ್ಚಾಗ್ತೈತೆ ಹೊರತಾಗಿ ಯಾವುದೂ ಜಯ ಸಿಗೋದಿಲ್ಲ. ಅದಕ್ಕೆ ಯಾವುದಾಗಲಿ ಸಿಟ್ಟು ಬರೋದಾಗಲಿ ಅಥವಾ ಅವ್ರ ಮ್ಯಾಗ ದ್ವೇಷ ಮಾಡೋದಾಗಲಿ ಮಾಡಬಾರ್ದು ಅಂತ ನನ್ನ ಅನುಭವ. ಈಗ ನನಗೆ 82 ವಯಸ್ಸು. ನನ್ನ ಅನುಭವ ಏನಪ್ಪ ಅಂತಂದ್ರೆ ಯಾರುಗಳು ಜಗಳ ಮಾಡೋಕ್ಕೆ ಹೋಗಬಾರ್ದು. ಶಾಂತಿ ಇದ್ದಷ್ಟು ಒಂದು ವೇಳೆ ಎರಡು ಬೈದರು ದೇವ್ರಿಗೆ ಸಹಿತ ಬಿಡೋದಿಲ್ಲ. ದಿವಸ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನೀವು ದಿವಸ ಬೇಡ್ಕೊತೀರಿ ನನ್ನ ಚಲೋದಾಗಲಿ ಅಂತ. ಒಮ್ಮೊಮ್ಮೆ ಏನೋ ಅಚಾನಕ್ ಏನಾರು ಆದ್ರಪ್ಪ ಅಂತಂದ್ರೆ ನೀವು ದೇವ್ರಿಗೆ ಹೇಗೆ ಚಾಲು ಮಾಡಿಬಿಡ್ತೀರಿ. ಹಂಗೆ ಮಾಡೋದ್ರಿಂದ ಈಗ ಕ್ರಿಶ್ಚಿಯನ್ನವ್ರು ಹೇಳ್ತಾರಲ್ಲ, ಏನೋ ನೀವು ತಪ್ಪು ಮಾಡಿದ್ರು ಪ್ರೇ ಗಾಡ್ ಟು ಫಾರ್ಗಿವ್ ಮೀ. ಈಗ ಚರ್ಚ್ಗೆ ಹೋಗಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಗಾಡ್ ಈಸ್ ಗ್ರೇಟ್, ಏನೋ ನೀವು ತಪ್ಪು ಮಾಡಿದ್ರು ಕ್ಷಮೆ ಬೆಳೆದು ಕ್ಷಮೆ ಮಾಡ್ತಾನ ಅನ್ನೋದೊಂದು ಅಭಿಪ್ರಾಯ. ಅದಕ್ಕೆ ಏನೋ ಇದು ಮಾಡಿದ್ರು ಸಹಿತ ನಾವು ಒಳ್ಳೆಯವರಾಗೇ ಇರಬೇಕು. ಯಾರು ನಮ್ಮ ಬಗ್ಗೆ ಕೆಟ್ಟ ವಿಚಾರ ಮಾಡಿದ್ರು ಸಹಿತ ನಾವು ಅದ್ರದ್ದು ಅದೇ ಇದರೊಳಗೆ ಇದು ಮಾಡಬಾರ್ದು. ಆದರೆ ಕೆಲವರು ಈಗ ಮಾನ್ಯ ಒಂದು ಕೆಲವು ಇನ್ಸಿಡೆಂಟು ಏನು ಅಂತಂದ್ರೆ, ಈಗ ಎಷ್ಟು ವಿದ್ಯಾವಂತರಿದ್ದರೂ ಸಹಿತ ಅವರಿಗೆ ದುಷ್ಟ ಪ್ರಭಾವ ಬೆಳೆಯೋದು ನಮ್ಗೆ ಅದು ಕಾರ್ ಬಾಂಬು ನೀವು ನೋಡಿರ್ಬೋದು, ಕೇಳಿರ್ಬೋದು. ಏನಪ್ಪ ಅಂತಂದ್ರೆ ಇವರು ಕೆಟ್ಟ ವಿಚಾರ ಈಗ ಹಂತದವ್ರಿಗೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೇಸಿ ಅಲ್ಲಿ ಬಿಟ್ರಪ್ಪ ಅಂದ್ರೆ ಪ್ರಾಬ್ಲಮ್ ಆಕೈತೆ ಅಂತ ಹೇಳ್ಕೇಸಿ ವೈಟ್ ಕಾಲರ್ ಅಫೆಂಡರ್ಸ್ ಅಂತಾರಲ್ಲ. ಇವು ಎಲ್ಲರೂ ಡಾಕ್ಟರ್ದು ಏನು ಅಭಿಪ್ರಾಯ ಚಲೋ ಇರ್ತಾರೆ ಅಂಥೇಳಿ
ಅಂಥವ್ರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೆಟ್ಟ ವಿಚಾರ ಅವ್ರಿಗೆ ತಲೆ ತುಂಬಿ ಕಾರ್ ಬ್ಲಾಸ್ಟ್ ಮಾಡೋಕ್ಕೆ ಬಿಟ್ಬಿಟ್ರು. ಹಂಗೆ ಯಾವಾಗಲೂ ದುಷ್ಟ. ಈಗ ಇವರು ಹೇಳೋದು ಯಾವುದದು ಅಮೇರಿಕನ್ ಅಧ್ಯಕ್ಷರ ಜೊತೆನಾಗ ಬಿನ್ ಲಾಡನ್ ಈಗ ಹಂಗೆ ಇದು ಮಾಡಿದ್ರೆ ಬ್ಯಾಡ ಅಂತ ಹೇಳಿ ಆ ಏರ್ಕ್ರಾಫ್ಟ್ ಒಳಗೆ ಯಾವಾಗಲೂ ಹೆಚ್ಚು ಅದನ್ನು ಟ್ಯಾಂಕ್ ಫಿಲ್ಅಪ್ ಮಾಡಿಕೇಸಿ ಅದಕ್ಕೆ ನಾವು ಡ್ಯಾನ್ಸ್ ಮಾಡಿಬಿಟ್ರು. ಈಗ ಅವರಿಗೆ ಫೇಸ್ ಮಾಡುವಂಥ ಕೆಪಾಸಿಟಿ ನನ್ನ ಹತ್ರ ಇರೋದಿಲ್ಲ. ದುಷ್ಟ ಪ್ರಭಾವದಿಂದ ಎಷ್ಟು ಸಾಧ್ಯತೆ ನಾಶ ಮಾಡೋಕ್ಕೆ ಮಾಡಿದರು. ಹಂಗೆ ಯಾವಾಗಲೂ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಂತಾರೆ ಇದಕ್ಕೆ. ಚಲೋ ಬುದ್ಧಿ ಇಂಟೆಲಿಜೆಂಟ್ ಇದ್ದವರಿಗೆ ಅದು ಕೆಟ್ಟ ದುರುಪಯೋಗ ಮಾಡುವಂಥದ್ದನ್ನು ಅವ್ರಿಗೆ ಟ್ರೈನಿಂಗ್ ಕೊಡೋದು. ಹೀಗಾಗಿ ಒಂದೇನಪ್ಪ ಪ್ರಿನ್ಸಿಪಲ್ ಏನಂತಂದ್ರೆ ಅವರಿಗೆ ಒಳ್ಳೆಯ ವಿಚಾರನ ಕೊಡಬೇಕು ಹೊರತಾಗಿ ಈಗ ಅಗದಿ ಬುದ್ಧಿವಂತರು ಇರ್ತಿರ್ತಾರೆ, ಆದರೆ ಕೆಟ್ಟ ರೀತಿಯಿಂದ ಅದನ್ನು ಉಪಯೋಗ ಮಾಡಬಾರ್ದು. ಒಳ್ಳೆಯ ರೀತಿಗೆ ಇಂದನೇ ಅದಕ್ಕೆ ಏನು ಹೇಳಿದ್ರೆ ಥಿಂಕ್ ಪಾಸಿಟಿವ್, ಡೂ ಪಾಸಿಟಿವ್. ಒಳ್ಳೆಯ ವಿಚಾರಗಳು ಬುದ್ಧಿವಂತರು ಸಾಕಷ್ಟು ಬುದ್ಧಿವಂತರು ಇರ್ತಾರೆ, ಆದರೆ ಅದನ್ನು ದುರುಪಯೋಗ ಮಾಡ್ತಾರೆ, ಇಂಟೆಲಿಜೆನ್ಸಿ ದುರುಪಯೋಗ ಮಾಡ್ತಾರೆ. ಹಾಗೆ ಮಾಡಬಾರ್ದು ಅಂತ ಈ ಕೆಲವು ನನ್ನ ಉದ್ದೇಶಗಳಿಗೆ ಅದು ಎಷ್ಟು ನಿಮ್ಗೆ ಲೈಕ್ ಆಗ್ತದೆ ಗೊತ್ತಿಲ್ಲ. ಬಟ್ ಯಾವಾಗಲೂ ಒಳ್ಳೆಯ ವಿಚಾರ, ಶಾಂತಿ ಸ್ವರೂಪ ಇರಬೇಕು, ವಿಚಾರಗಳು ಒಳ್ಳೆಯದಿರಬೇಕು, ಒಳ್ಳೆಯದನ್ನು ನಾವು ಬಯಸಬೇಕು. ಹಂಗೆ ಮಾಡಿದ್ರಪ್ಪ ನಮ್ಮ ಜೀವನವೂ ಸಾರ್ಥಕ. ನೀವು ಯಾರಿಗೆ ಸೇವೆ ಮಾಡ್ತೀರಿ ಅವರಿಗೆ ಸಾರ್ಥಕ ಆಗ್ತದೆ.